ಎಲ್ರಿಗೂ. ಇವತ್ತು ನಾನು SBI ಕ್ಲರ್ಕ್ ಪ್ರಿಲಿಮ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ 2022ನಲ್ಲಿ ಕೇಳಿರೋ ಪಜಲ್ಸ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದ್ರ ಮೇಲೆ 35 ಕ್ವಶನ್ಸ್ ರೀಸನಿಂಗ್ ಸಬ್ಜೆಕ್ಟಲ್ಲಿ 20 ಕ್ವಶನ್ಸ್ ಮಿನಿಮಮ್ ಕ್ಲರಿಕಲ್ ಲೆವೆಲಲ್ಲಿ 15 to 20 ಮಾರ್ಕ್ಸಿನ ಕ್ವಶನ್ಸ್ನ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಬೇಸ್ಮೆಂಟ್ ಮೇಲೆ ಕೊಟ್ಟಿರ್ತಾರೆ. ಸೊ ಈ ಥರ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದಕ್ಕೆ 5 ಆಲ್ಟರ್ನೇಟಿವ್ಸ್ ಕ್ವಶನ್ಸ್ನ ಇಟ್ಟಿರ್ತಾರೆ. ಇದನ್ನೆಲ್ಲ ಓದ್ಕೊಂಡ್ಬಿಟ್ಟು ನೀವು ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಸಾಲ್ವ್ ಮಾಡಿಕೊಂಡಾದಮೇಲೆ ಈ ಪ್ರತಿಯೊಂದು ಕ್ವಶನ್ಸ್ಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ ಆ ಥರ 5 ಕ್ವಶನ್ಸ್ನ ಕೇಳಿರ್ತಾರೆ, ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಸೊ ಇದರಲ್ಲಿ ಸರ್ಟೆನ್ ಲಾಸ್ಟ್ ಇಯರ್ 2022ನಲ್ಲಿ ಕೇಳಿರೋ ಸಿಟ್ಟಿಂಗ್ ಅರೇಂಜ್ಮೆಂಟ್ ಈ ಥರ ಕೊಡಿದಾಗ ಒಂದು ಸಲ ಫುಲ್ ಆದ್ರೂ ಓದ್ಕೊಳ್ಳಿ. ಆಮೇಲೆ ಎರಡೆರಡು ಪ್ರೊಜೆಕ್ಷನ್ ಅಥವಾ ಅಂದರೆ ನಿಮ್ಮ ಕ್ಲೂಸ್ ಮೇಲೆ ಗೊತ್ತಾಗುತ್ತೆ. ಕೆಲವೊಂದಕ್ಕೆ 2 ಪ್ರೊಜೆಕ್ಷನ್ಸ್, ಕೆಲವೊಂದಕ್ಕೆ 3 ಪ್ರೊಜೆಕ್ಷನ್ಸ್, ಈ ಥರ ಎಲ್ಲನೂ ತೊಗೊಂಡ್ಬಿಟ್ಟು ಮಾಡಿ. ಬರೀ ಒಂದು ಪ್ರೊಜೆಕ್ಷನ್ ತೊಗೊಂಡು ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಸ್ಪೀಡ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಸೊ ಎರಡೆರಡು ಪ್ರೊಜೆಕ್ಷನನ್ನು ತೊಗೊಂಡ್ಬಿಟ್ಟು ಮಾಡಿದ್ನ. ಅ ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ಸಿಟ್ ಇನ್ ಅ ಲೀನಿಯರ್ ರೋ ಆ್ಯಂಡ್ ಆಲ್ ಆಫ್ ದೆಮ್ ಫೇಸ್ ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್. ಇದರ ಅರ್ಥ ಏನಂದರೆ ಅ ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ಅಂದರೆ ಕೆಲವೊಂದು ಸಲ 6%, 7% ಈ ಥರ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಅ ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಸಂಖ್ಯೆ ಅಂತ ಅವ್ರು ಕೊಟ್ಟಿಲ್ಲ. ಸೊ ಇದನ್ನೆಲ್ಲನೂ ಸಾಲ್ವ್ ಮಾಡ್ತಾ ನಾವೇ ಅದನ್ನ ತಿಳ್ಕೊಳ್ಬೇಕು. ಸೊ ಲೀನಿಯರ್ ರೋ ಅಂದರೆ ಈ ಥರ ಇದಕ್ಕೆ ಲೀನಿಯರ್ ರೋ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಆ್ಯಂಡ್ ಆಲ್ ಆಫ್ ದೆಮ್ ಫೇಸ್ ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್. ಎಲ್ಲರೂ ಕೂಡ ನಾರ್ತ್ ಡೈರೆಕ್ಷನನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ನಾರ್ತ್ ಡೈರೆಕ್ಷನ್ ಅಂದರೆ ಈ ಥರ ಬಾಣದ ಗುರುತು ಮೇಲೆ ಅಂತ ಹಾಕ್ಕೊಳ್ತೀವಿ. ಆಮೇಲೆ ಸೌತ್ ಡೈರೆಕ್ಷನ್ ಅಂದರೆ ಬಾಣದ ಗುರುತು ಕೆಳಗೆ ಈ ಥರ ಹಾಕ್ಕೊಳ್ತೀವಿ. ಸೊ ಈ ಥರ ಅಂದರೆ ನಿಮಗೆ ಡೈರೆಕ್ಷನ್ ಗೊತ್ತಾಗುತ್ತೆ, ಲೆಫ್ಟ್ ಮತ್ತು ರೈಟ್. ನಾರ್ತ್ ಡೈರೆಕ್ಷನ್ ಇದ್ದಾಗ ಮೇಲ್ಗಡೆ ಬಾಣದ ಗುರುತನ್ನು ಹಾಕ್ಕೊಳ್ತೀರ, ಆವಾಗ ಈ ಕಡೆ ಲೆಫ್ಟ್ ಡೈರೆಕ್ಷನ್, ಎಲ್ಲಂದರೆ ಲೆಫ್ಟ್, ಆರ್ ಅಂದರೆ ರೈಟ್ ಡೈರೆಕ್ಷನ್. ಸೊ ನೀವು ಕೂತಿರ್ತೀರಲ್ಲ, ಸೊ ನೀವು ಕೂತಿರೋ ಲೆಫ್ಟ್, ನಿಮ್ಮ ಎಡಭಾಗದಲ್ಲಿ ಲೆಫ್ಟ್ ಡೈರೆಕ್ಷನ್, ಬಲಭಾಗದಲ್ಲಿ ರೈಟ್ ಡೈರೆಕ್ಷನ್. ಈ ಥರ ನೀವು ನೆನಪಿಟ್ಕೊಂಡ್ರೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದೇ ಸೌತ್ ಡೈರೆಕ್ಷನ್ ಅಂದರೆ ದಕ್ಷಿಣ ಭಾಗ, ಅಂದರೆ ಕೆಳಗಡೆ ಈ ಥರ ಬಾಣದ ಗುರುತನ್ನು ಹಾಕ್ಕೊಳ್ತಾರೆ. ಇದ್ರ ಅಪೋಸಿಟ್ ಆಗುತ್ತೆ. ಸೌತ್ ಡೈರೆಕ್ಷನ್ ಅಂದರೆ ರೈಟ್ ಡೈರೆಕ್ಷನ್ ಇಲ್ಲಿ ಬರುತ್ತೆ, ಲೆಫ್ಟ್ ಡೈರೆಕ್ಷನ್ ಈ ಸೈಡ್ ಬರುತ್ತೆ. ಸೊ ಇದನ್ನ ನೆನಪಿಟ್ಕೊಳ್ಳಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಸಾಲ್ವ್ ಮಾಡಬೇಕಾದ್ರೆ ಇದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ಎಲ್ಲರೂ ಕೂಡ ಅವರು ನಾರ್ತ್ ಡೈರೆಕ್ಷನನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಎಲ್ಲರೂ ನಾರ್ತ್ ಡೈರೆಕ್ಷನ್ನ ಫೇಸ್ ಮಾಡ್ತಿದ್ದಾರೆ. 6% ಸಿಟ್ ಬಿಟ್ವೀನ್ ಆರ್ ಆ್ಯಂಡ್ ಎಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂದರೆ ಕ್ಲೂನ ನೋಡ್ಕೊಳ್ತಾರೆ. ಇಲ್ಲಿ ಆರ್ ಮತ್ತು ಎಮ್ ಇದೆಯಲ್ಲ. ನೆಕ್ಸ್ಟ್ ಎ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್. ನೋಡಿ, ಫಸ್ಟ್ ಸೆಂಟೆನ್ಸ್ನಲ್ಲಿ ಕೂಡ 6 ಜನ ಕೂತಿದ್ದಾರೆ, ಆರ್ ಮತ್ತು ಎಮ್ನ ನಡುವೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ನಲ್ಲಿ ಎ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್ ಅಂತ ಕೊಟ್ಟಿದ್ದಾರೆ. ಎ ಅನ್ನೋರು ಎಮ್ನ ಥರ್ಡ್ ಲೆಫ್ಟಿಗೆ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಎಲಿಮೆಂಟ್ನ ನೋಡ್ಕೊಂಡ್ಬಿಟ್ಟು ನೀವು ಕ್ಲೂಸ್ನ ಹುಡ್ಕೊಳ್ಬೇಕು. ಫಸ್ಟ್ ಸ್ಟೇಟ್ಮೆಂಟ್ನಲ್ಲಿ ಎಮ್ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ನಲ್ಲೂ ಕೂಡ ಎಮ್ ಇದೆ. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಸಿ ಸಿಟ್ಸ್ 3 places ಅವೇ ಫ್ರಮ್ ಆರ್ ಅಂತ ಕೊಟ್ಟಿದ್ದಾರೆ. ಅಂದರೆ 3 ಪ್ಲೇಸ್ನ ಬಿಟ್ಟು, 3 ಪ್ಲೇಸ್ ಅಂದರೆ ಗ್ಯಾಪ್ ಆಫ್ 2, ಈ 2 ಪ್ಲೇಸ್ನ ಗ್ಯಾಪ್ ಮಾಡ್ಕೊಂಡ್ಬಿಟ್ಟು ಹಾಕ್ತೀರ ಇಲ್ಲಿ. ಸಿ ಸಿಟ್ಸ್ 3 places ಅವೇ ಫ್ರಮ್ ಆರ್ ಅಂತ ಇದ್ದಾಗ ಸಿ ಮತ್ತು ಆರ್ನ ನಡುವೆ. ಸೊ ಇಲ್ಲಿ ಸಿ ಸಿಟ್ಸ್ 3 places ಅವೇ ಫ್ರಮ್ ಆರ್ ಅಂದರೆ ಇಲ್ಲಿ ನಡುವೆ ಗ್ಯಾಪ್ ನೀವು 3ನ ಹಾಕಬಾರ್ದು, 2 ಗ್ಯಾಪ್ ಅಷ್ಟೇ. 3 places ಅವೇ ಅಂದರೆ ಎರಡರಲ್ಲಿನೂ 3 places ಅವೇ ಅಂದರೆ ನೋಡಿ, ಸಿ ಸಿಟ್ಸ್ 3 places ಅಂದರೆ ಅವೇ ಫ್ರಮ್ ಆರಿಂದ 1, 2, 3 ಥರ್ಡ್ ಪ್ಲೇಸ್ಗೆ ಕೂತಿದ್ದಾರೆ. ಸೊ ಇಲ್ಲಿ 2 ಗ್ಯಾಪ್ನ ತೊಗೊಳ್ತೀರ. ನೆಕ್ಸ್ಟ್ 1% ಸಿಟ್ ಬಿಟ್ವೀನ್ ಇ ಆ್ಯಂಡ್ ಸಿ, ಒಬ್ಬರು ಮಾತ್ರ ಕೂತಿದ್ದಾರೆ ಅಂತ. ನೆಕ್ಸ್ಟ್ ಇ ಸಿಟ್ಸ್ ಟು ದ ಲೆಫ್ಟ್ ಆಫ್ ಆರ್ ಬಟ್ ನಾಟ್ ಇಮಿಡಿಯೇಟ್ ಲೆಫ್ಟ್. ಈ ಥರ ಈಸ್, ಬಟ್, ಕಾಮ ಈ ಥರ ಎಲ್ಲ ಬಂದಾಗ ಅದು ಫಸ್ಟ್ ಸ್ಟೇಟ್ಮೆಂಟ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇ ಸಿಟ್ಸ್ ಟು ದ ಲೆಫ್ಟ್ ಆಫ್ ಆರ್ ಅಂದರೆ ಇಲ್ಲಿ ಇ ಸಿಟ್ಸ್, ಇ ಅನ್ನೋರು ಟು ದ ಲೆಫ್ಟ್ ಆಫ್ ಆರ್ನ ಲೆಫ್ಟ್ ಅಂದರೆ ಈ ಥರ ತೊಗೊಂಡಾಗ ಆರ್ನ ಲೆಫ್ಟ್ ಡೈರೆಕ್ಷನ್ ಇಲ್ಲಿ ಬರುತ್ತೆ. ಸೊ ಇ ಸಿಟ್ಸ್ ಟು ದ ಲೆಫ್ಟ್ ಆಫ್ ಆರ್ ಬಟ್ ನಾಟ್ ಇಮಿಡಿಯೇಟ್ ಲೆಫ್ಟ್ ಅಂತ ಕೊಟ್ಟಿದ್ದಾರೆ. ಬಟ್ ನಾಟ್ ಇಮಿಡಿಯೇಟ್ ಲೆಫ್ಟ್ ಅಂತಂದರೆ, ಬಟ್ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ಗೆ, ಅಂದರೆ ಅದು ಹೀಗೆ ಕನೆಕ್ಷನ್ ಆಗುತ್ತೆ. ಇ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಆರ್ ಬಟ್ ನಾಟ್ ಇಮಿಡಿಯೇಟ್ ಲೆಫ್ಟ್ ಅಂದರೆ ಇಮಿಡಿಯೇಟ್ ಲೆಫ್ಟ್ ಕೂಡಲ್ಲ ಅಂತ. ಇಲ್ಲಿ 2-3 ಪ್ಲೇಸ್ ಅಥವಾ ಎಷ್ಟಾದರೂ ಪ್ಲೇಸ್ ಗ್ಯಾಪ್ ಆಗಿರ್ಬೋದು, ಬಟ್ ಇಮಿಡಿಯೇಟ್ ಆರ್ನ ಲೆಫ್ಟಲ್ಲಿ ಈಗ ಕೂಡೋದಿಲ್ಲ ಅಂತ ಈ ಸ್ಟೇಟ್ಮೆಂಟ್ನ ಅರ್ಥ. ನೆಕ್ಸ್ಟ್ ದ ನಂಬರ್ ಆಫ್ ಪರ್ಸನ್ಸ್ ಸಿಟ್ ಬಿಟ್ವೀನ್ ಇ ಆ್ಯಂಡ್ ಆರ್ ಈಸ್ ಸೇಮ್ ಆ್ಯಸ್ ದ ನಂಬರ್ ಆಫ್ ಪರ್ಸನ್ಸ್ ಸಿಟ್ ಬಿಟ್ವೀನ್ ಬಿ ಆ್ಯಂಡ್ ಇ. ಅಂದರೆ ಇ ಮತ್ತು ಆರ್ನ ನಡುವೆ ಎಷ್ಟು ಜನ ಆದರೂ ಕೂತಿರ್ಬೋದು. ಸೊ ಅವ್ರು ಎಷ್ಟು ಜನ ಕೂತಿದ್ದಾರೆ ಅಷ್ಟು ಜನ ಸೇಮ್ ಆಗಿದ್ದಾರೆ ಬಿ ಮತ್ತು ಇನ ನಡುವೆ ಕೂತಿರೋ ಜನರಲ್ಲಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ ಈಸ್ ದ ಓನ್ಲಿ ನೇಬರ್ ಆಫ್ ಟಿ. ಅಂದರೆ ಬಿ ಮಾತ್ರ ನೇಬರ್ ಟಿಗೆ ಅಂತ ಈ ಥರ ಕೊಟ್ಟಿದ್ದಾರೆ. ಬಿ ಈಸ್ ದ ಓನ್ಲಿ ನೇಬರ್ ಆಫ್ ಟಿ ಅಂದರೆ ಟಿನ ಬಿ ಈ ಡೈರೆಕ್ಷನಲ್ಲಾದರೂ ಇರ್ಬೋದು, ಅಥವಾ ಈ ಡೈರೆಕ್ಷನ್ನ ಟಿನ ಈ ಡೈರೆಕ್ಷನಲ್ಲಿ ಇಲ್ಲಿ ಬಿ ಇಸ್ ದ ಓನ್ಲಿ ನೇಬರ್ ಆಫ್ ಟಿ. ಪಕ್ಕದಲ್ಲಿ ಇವ್ರು ಮಾತ್ರ ಇರ್ತಾರೆ, ಬೇರೆ ಯಾರೂ ಇರೋದಿಲ್ಲ ಅಂತ ಇದರರ್ಥ.
ದ ನಂಬರ್ ಆಫ್ ಪರ್ಸನ್ ಸಿಟ್ ಟು ದ ಲೆಫ್ಟ್ ಆಫ್ ಟಿ ಈಸ್ 2 ಲೆಸ್ ದೆನ್ ದ ನಂಬರ್ ಆಫ್ ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಎಮ್. ಅಂದರೆ ದ ನಂಬರ್ ಆಫ್ ಪರ್ಸನ್ ಎಷ್ಟು ಜನ ಟೀನ ಲೆಫ್ಟ್ನಲ್ಲಿ ಕೂತಿದ್ದಾರಲ್ಲ ಅವರು ಇಬ್ಬರು ಕಡಿಮೆ ಇದ್ದಾರೆ. ದ ನಂಬರ್ ಆಫ್ ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಎಮ್, ಎಮ್ನ ರೈಟ್ ಭಾಗದಲ್ಲಿ ಕೂತಿರೋಕ್ಕಿಂತ ಟಿನ ಲೆಫ್ಟ್ ಭಾಗದಲ್ಲಿ ಕೂತಿರೋರು ಇಬ್ಬರು ಜನ ಸಂಖ್ಯೆ ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೆ ಸಿಟ್ಸ್ ಅಟ್ ದ ಎಕ್ಸ್ಟ್ರೀಮ್ ಎಂಡ್. ಎಕ್ಸ್ಟ್ರೀಮ್ ಎಂಡ್ ಅಂದರೆ ಕೊನೆಯಲ್ಲಿ, ಸೊ ಲಾಸ್ಟಿಗೆ ಈ ಥರ ಹೀಗೆ ರೋಸ್ ಈ ಥರ ಏನಾದರೂ ಹಾಕಿರ್ತಾರಲ್ಲ. ಎಕ್ಸ್ಟ್ರೀಮ್ ಎಂಡ್ ಅಂದರೆ ಈ ಪ್ಲೇಸ್ ಫುಲ್ ಲಾಸ್ಟ್ ಡೆಡ್ ಎಂಡಲ್ಲಿ ಲೆಫ್ಟ್ ಸೈಡ್ ಈ ಸೈಡ್ ಆದರೂ ಆಗಿರ್ಬೋದು, ಅಥವಾ ರೈಟ್ ಡೈರೆಕ್ಷನ್ ಈ ಸೈಡ್ ಆದರೂ ಆಗಿರ್ಬೋದು, ಅಥವಾ ಲೆಫ್ಟ್ ಡೈರೆಕ್ಷನ್ ಇಲ್ಲಾದರೂ ಲಾಸ್ಟಿಗೆ ಎಂಡಲ್ಲಿರೋದನ್ನು ಎಕ್ಸ್ಟ್ರೀಮ್ ಎಂಡ್ ಅಂತ ಕರೀತೀವಿ. ಸೊ ಇವಾಗ a certain number of persons sit in a linear row and all of them face towards north direction. 6 persons sit between R and M. So 6 persons sit between ನೋಡಿ 1 2 3 4 5 6 ಪರ್ಸೆಂಟ್ ಸಿಟ್ ಬಿಟ್ವೀನ್ ಆರ್ ಆ್ಯಂಡ್ ಎಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 6 ಪರ್ಸೆಂಟ್ ಸಿಟ್ ಬಿಟ್ವೀನ್ ಆರ್ ಆ್ಯಂಡ್ ಎಮ್. ಎ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್. ಎ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್. ಎಮ್ನ ಥರ್ಡ್ ಲೆಫ್ಟ್ ಡೈರೆಕ್ಷನ್ ಅಂದರೆ ಈ ಥರ ಮೇಲೆ ಬಾಣದ ಗುರುತನ್ನು ಹಾಕೊಳ್ತೀವಿ. ಸೊ ಎ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್ ಅಂತ ಕೊಟ್ಟಿದ್ದಾರೆ. ಲೆಫ್ಟ್ ಭಾಗದಿಂದ 1 2 3. ಎ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್. ಸಿ ಸಿಟ್ಸ್ 3 places away from ಆರ್. ಸಿ ಸಿಟ್ಸ್ 3 places away from ಆರ್ ಅಂತಂದರೆ ಸೊ ಇಲ್ಲಿನೂ ಕೂಡ 1 2 3. ಸೊ ಸಿ ಸಿಟ್ಸ್ 3 places away from ಆರ್ ಅಂದರೆ ಗ್ಯಾಪ್ ಆಫ್ 2 ಅಂತ ಅರ್ಥ. ಸಿ ಸಿಟ್ಸ್ 3 places away from ಆರ್. 1 person ಸಿಟ್ ಬಿಟ್ವೀನ್ ಇ ಆ್ಯಂಡ್ ಸಿ. ಇವಾಗ 1 person ಸಿಟ್ ಬಿಟ್ವೀನ್ ಇ ಆ್ಯಂಡ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಈ ಡೈರೆಕ್ಷನಲ್ಲಿ ಇಲ್ಲಾದ್ರೂ ಆಗಿರ್ಬೋದು, ಮತ್ತು ಈ ಡೈರೆಕ್ಷನಲ್ಲಾದ್ರೂ ಈ ಕೂತಿರ್ಬೋದು. ಸೊ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಆ ಥರ ಗೊತ್ತಿಲ್ಲದಾಗ ಮತ್ತು ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನಾದರೂ ಕ್ಲೂ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಸೊ 1 person ಸಿಟ್ ಬಿಟ್ವೀನ್ ಇ ಆ್ಯಂಡ್ ಸಿ. ಇ ಸಿಟ್ಸ್ ಟು ದ ಲೆಫ್ಟ್ ಆಫ್ ಆರ್ ಬಟ್ ನಾಟ್ ಇಮಿಡಿಯೇಟ್ ಲೆಫ್ಟ್. ಇಲ್ಲಿ ಇ ಸಿಟ್ಸ್ ಟು ದ ಲೆಫ್ಟ್ ಆಫ್ ಆರ್ನ ಲೆಫ್ಟ್ನಲ್ಲಿ ಕೂತಿದ್ದಾರೆ ಬಟ್ ನಾಟ್ ಇಮಿಡಿಯೇಟ್ ಲೆಫ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾದರೂ ನಾವು ಈ ತೊಗೊಂಡ್ರೆ ಇಲ್ಲೇನು ಕೊಟ್ಟಿದ್ದಾರೆ ಅವ್ರ ಸ್ಟೇಟ್ಮೆಂಟ್ ಅಂದರೆ ಇ ಅನ್ನೋರು ಆರ್ನ ಲೆಫ್ಟ್ನಲ್ಲಿ ಕೂಡ್ತಾರೆ ಅಂತ, ಅದು ಕರೆಕ್ಟ್ ಆಗುತ್ತೆ. ಬಟ್ ಅದ್ರ ಜೊತೆ ಏನು ಕೊಟ್ಟಿದ್ದಾರೆ, ಬಟ್ ನಾಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್ ಅಂತ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಲೆಫ್ಟ್ ಅಂದರೆ ಅಕ್ಕಪಕ್ಕದಲ್ಲಿ ಇರೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಬರೋದಿಲ್ಲ, ಈನ ಇಲ್ಲಿ ತೊಗೊಳ್ತೀವಿ. ಈ ಥರ ಸ್ಟೇಟ್ಮೆಂಟ್ ಒಂದಕ್ಕೊಂದು ಕನೆಕ್ಷನ್ ಮಾಡ್ಕೊಂಡ್ಬಿಟ್ಟು ಅದನ್ನ ಸಾಲ್ವ್ ಮಾಡ್ತೀವಿ. ಇಲ್ಲಿ ನೋಡಿ 1 person ಸಿಟ್ ಬಿಟ್ವೀನ್ ಇ ಆ್ಯಂಡ್ ಇ. ಸೊ ಇಲ್ಲಿ ಕೂಡ 1 person ಸಿಟ್ ಬಿಟ್ವೀನ್ ಇ ಆ್ಯಂಡ್ ಇ. ದ ನಂಬರ್ ಆಫ್ ಪರ್ಸನ್ ಸಿಟ್ ಬಿಟ್ವೀನ್ ಇ ಆ್ಯಂಡ್ ಆರ್ ಈಸ್ ಸೇಮ್ ಆ್ಯಸ್ ದ ನಂಬರ್ ಆಫ್ ಪರ್ಸನ್ ಸಿಟ್ ಬಿಟ್ವೀನ್ ಬಿ ಆ್ಯಂಡ್ ಡಿ. ಅಂದರೆ ಇ ಮತ್ತು ಆರ್ನ ನಡುವೆ ಎಷ್ಟು ಜನ ಕೂತಿದ್ದಾರೋ ಅಷ್ಟೇ ಜನ ಸೇಮ್ ಆಗಿದ್ದಾರೆ ಬಿ ಮತ್ತು ಇನ ನಡುವೆ ಅಂತ. ಇ ಮತ್ತು ಆರ್ನ ನಡುವೆ 1 2 3 4 4 ಜನ ಕೂತಿದ್ದಾರೆ ಅಂದರೆ ಬಿ ಮತ್ತು ಇನ ನಡುವೆನೂ ಕೂಡ 4 ಜನ ಕೂತಿದ್ದಾರೆ ಅಂತ ಅರ್ಥ. ಸ್ವಲ್ಪ ಪ್ಲೇಸ್ ಕಡಿಮೆ ಇರೋದ್ರಿಂದ ಇಲ್ಲಿ ಕೆಳಗಡೆನೂ ತೊಗೊಳ್ತೀವಿ. ಸೊ ಇಲ್ಲಿ ಇ ಮತ್ತು ಆರ್ನ ನಡುವೆ ನೋಡಿ 1 2 3 4 4 ಜನ ಕೂತಿರೋದಕ್ಕೆ ಇ ಮತ್ತು ಬಿನ ನಡುವೆ ಕೂತಿರೋರು ಅಷ್ಟೇ ಸೇಮ್ ಆಗಿದ್ದಾರೆ ಅಂತ ಅರ್ಥ. ಸೊ ಬಿನ ಇಲ್ಲಿ ತೊಗೊಳ್ತೀವಿ. ಸೊ ಈ ಥರ ತೊಗೊಂಡು ಬಿ ಮತ್ತು ಇನ ನಡುವೆ ಈ ಥರ 4 ಜನ ಗ್ಯಾಪ್ ಇದ್ದಾರೆ. ನೆಕ್ಸ್ಟ್ ಬಿ ಇಸ್ ದ ಓನ್ಲಿ ನೇಬರ್ ಆಫ್ ಟಿ. ಬಿ ಇಸ್ ದ ಓನ್ಲಿ ನೇಬರ್ ಆಫ್ ಟಿ ಅಂದರೆ ಮತ್ತೆ ಟಿಗೆ ಯಾರು ನೇಬರ್ಸ್ ಇಲ್ಲ. ಬಿ ಮಾತ್ರ ಓನ್ಲಿ ಅಂತ ಅನ್ನೋ ಕಡೆ ತುಂಬಾ ಅಂದರೆ ಅದು ಆ ವರ್ಡ್ ಓನ್ಲಿ ಅಂತ ಬಂತಂದರೆ ಜಸ್ಟ್ ಅಂದರೆ ಅವ್ರು ಏನು ಕೊಟ್ಟರೆ ಬಿ ಇಸ್ ದ ಓನ್ಲಿ ನೇಬರ್ ಆಫ್ ಟಿ. ಟಿನ ನೇಬರ್ ಮಾತ್ರ ಆಗಿರ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದಾಗ ಸಿಲಾಗಿಸಮ್ ಆಗಿರ್ಬೋದು, ಓನ್ಲಿ ಅನ್ನೋ ವರ್ಡ್ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಓದಿ. ಇಲ್ಲಿ ನೋಡಿ ಬಿ ಇಸ್ ದ ಓನ್ಲಿ ನೇಬರ್ ಆಫ್ ಟಿ ಅಂದರೆ ಟಿಗೆ ಬಿ ಅನ್ನೋರು ಮಾತ್ರ ನೇಬರ್ ಮತ್ತು ಬೇರೆ ಯಾರೂ ಇಲ್ಲ ಅಂತ ಈ ಥರ.
ನೆಕ್ಸ್ಟ್ ದ ನಂಬರ್ ಆಫ್ ಪರ್ಸನ್ ಸಿಟ್ ಟು ದ ಲೆಫ್ಟ್ ಆಫ್ ಟಿ ಈಸ್ ಟೂ ಲೆಸ್ ದ್ಯಾನ್ ದ ನಂಬರ್ ಆಫ್ ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಎಮ್. ಸೊ ಇವಾಗ ನೋಡಿ ರೈಟ್ ಆಫ್ ಎಮ್ನಲ್ಲಿ ಯಾರು ಕೂತಿದ್ದಾರೆ ಅದ್ರ ಬಗ್ಗೆ ಏನೂ ಕ್ಲೂನ ಕೊಟ್ಟಿಲ್ಲ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ದ ನಂಬರ್ ಆಫ್ ಪರ್ಸನ್ ಸಿಟ್ ಟು ದ ಲೆಫ್ಟ್ ಆಫ್ ಟಿ ಈಸ್ ಟೂ ಲೆಸ್ ದ್ಯಾನ್ ದ ನಂಬರ್ ಆಫ್ ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಎಮ್ ಅಂತ ಕೊಟ್ಟಿದ್ದಾರೆ. ಇಬ್ಬರು ಜನ ಕಡಿಮೆ ಇದ್ದಾರೆ ಅಂದರೆ ನೀವು ಇಲ್ಲಿ ಎಕ್ಸ್ಟ್ರಾ ಇಬ್ಬರು ಜನನ ಇಲ್ಲಿ ತೊಗೊಳ್ತೀವಿ. ಯಾಕಂದ್ರೆ ಅವ್ರು ಏನು ಕ್ಲೂ ಕೊಟ್ಟಿಲ್ಲ. ಈಗ ಕೊಟ್ಟಿರೋ ಕ್ಲೂನಲ್ಲಿ ಟೀನ ಲೆಫ್ಟ್ ಭಾಗದಲ್ಲಿ ಎಷ್ಟು ಜನ ಕೂತಿರ್ತಾರಲ್ಲ ಅವರು ಎಮ್ನ ರೈಟ್ ಭಾಗದಲ್ಲಿ ಕೂತಿರೋರ್ಗಿಂತ ಇಬ್ಬರು ಜನ ಕಡಿಮೆ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದಾಗ ಎಮ್ನ ಪಕ್ಕದಲ್ಲಿ ನಾವು ಈ ಥರ 2 ಪ್ಲೇಸ್ನ ಮಾಡ್ಕೊಳ್ತೀವಿ ಇಬ್ಬರು ಜನಕ್ಕೆ. ಇಲ್ಲಿ ಟೀನ ಪಕ್ಕದಲ್ಲಿ ಯಾರೂ ಇಲ್ಲ ಅಂತ ಅರ್ಥ. ಟೀನೇ ಲಾಸ್ಟ್ ಅಂತ ಅರ್ಥ ಇದರರ್ಥ. ಯಾಕಂದರೆ ಟೀನ ಪಕ್ಕದಲ್ಲಿ 2 ಭಾಗದಲ್ಲಿ ಕೂತಿರೋರು ಇಬ್ಬರು ಜನ ಕಡಿಮೆ ಇದ್ದಾರೆ, ಎಮ್ನ ಬಲಭಾಗದಲ್ಲಿ ಕೂತಿರೋರಿಗಿಂತ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೆ ಸಿಟ್ಸ್ ಆ್ಯಟ್ ದ ಎಕ್ಸ್ಟ್ರೀಮ್ ಎಂಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಒಂದು ಕಡೆ ಟಿ ಎಕ್ಸ್ಟ್ರೀಮ್ ಎಂಡಲ್ಲಿರೋದ್ರಿಂದ ಇಲ್ಲಿ ನಾವು ಮೇಲ್ಗಡೆ ಇಲ್ಲಿ ಎಂಡ್ ಎಮ್ನ ನಡುವೆ ಒಂದು ಗ್ಯಾಪ್ ಆದಮೇಲೆ ಇಲ್ಲಿ ಕೆ ಅಂತ ಇಲ್ಲಿ ತೊಗೊಳ್ತೀವಿ. ಸೊ ಈ ಥರ ಇದನ್ನು ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಸಾಲ್ವ್ ಮಾಡ್ಕೊಳ್ತೀವಿ. ಈ ಥರ ಕೊಟ್ಟಿದಾಗ ಸೊ ಇಲ್ಲಿ ಪ್ಲೇಸ್ ಕಡಿಮೆ ಇರೋದ್ರಿಂದ ನಾನು ಇಲ್ಲಿ ಕೆಳಗಡೆ ಈ ಥರ ತೊಗೊಂಡೆ. ಸೊ ಇದು ಟೀನ ಲೆಫ್ಟ್ ಡೈರೆಕ್ಷನ್. ಈ ಥರ ನೋಡೋದಕ್ಕೆ ಹೋಗಿ ಹೇಗಾಗುತ್ತೆ ಅಂದರೆ ಡಯಾಗ್ರಾಮ್ ಟಿ ಇಲ್ಲಿ ಬರುತ್ತೆ ಮತ್ತು ಬಿ. ನೆಕ್ಸ್ಟ್ 4 ಪ್ಲೇಸ್ ಗ್ಯಾಪ್ 1 2 3 ಜನ ಗ್ಯಾಪ್ ಆದಮೇಲೆ ನೆಕ್ಸ್ಟ್ ಇ, ಅದಾದಮೇಲೆ ಮತ್ತು 1 ಪ್ಲೇಸ್ ಗ್ಯಾಪ್, ಅದಾದಮೇಲೆ ಸಿ, ಅದಾದಮೇಲೆ 2 ಪ್ಲೇಸ್ ಗ್ಯಾಪ್, ಇಬ್ಬರು ಜನ ನಡು ಗ್ಯಾಪ್ ಆದಮೇಲೆ ಆರ್. ಸೊ ಈ ಥರ ಈ ಮೇಲ್ಗಡೆ ಇರೋ ಸೇಮ್ ಡಯಾಗ್ರಾಮ್ನೇ ಬಟ್ ಈ ಪ್ಲೇಸ್ ಇರದೇ ಇರೋದ್ರಿಂದ ನಾನು ಇಲ್ಲಿ ಕೆಳಗಡೆ ತೊಗೊಂಡಿದ್ದೆ. ಬಟ್ ಇದು ಫುಲ್ಲು ಒಂದೇ ಲೈನಲ್ಲಿ ತೊಗೊಂಡಾಗ ಈ ಥರ ಫಸ್ಟ್ ಇಲ್ಲಿ ಟಿ ಬಿ ಆಮೇಲೆ 4 ಜನ ಆದಮೇಲೆ ಇ ಸಿ ಮತ್ತು ಇದು ನೆಕ್ಸ್ಟ್ ಈ ಡಯಾಗ್ರಾಮ್ ಫುಲ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಮತ್ತೆ ಪ್ಲೇಸ್ ಕಡಿಮೆ ಇರೋದ್ರಿಂದ ಇದನ್ನ ಇಲ್ಲಿ ಹಾಗೆ ಬಿಟ್ಟಿದ್ದೀನಿ. ಸೊ ನೋಡಿ ಆರ್ ಆದಮೇಲೆ 2 ಪ್ಲೇಸ್ ಆದಮೇಲೆ ಇಲ್ಲಿ ಎ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಹೀಗೆ ಮಾಡಿ ಇದೇ ಸೇಮ್ ಬರುತ್ತೆ. ಈ ಥರ ಇದನ್ನ ಮಾಡ್ಕೊಂಡ್ಬಿಟ್ಟು ಅವ್ರು ಕೇಳಿರ್ತಾರೆ ಎಷ್ಟು ಜನ ಪರ್ಸನ್ಸ್ ಇದ್ದರು ಅಂತ. ಈ ಥರ ಎಲ್ಲ ಕ್ವಶನ್ಸ್ನ ಇದ್ರ ಬೇಸ್ಮೆಂಟ್ ಮೇಲೇ ಕೇಳ್ತಾರೆ. ಸೊ ಇವಾಗ ಇದು ಸಾಲ್ವ್ ಆಯಿತು. ಇದ್ರ ಬೇಸ್ಮೆಂಟ್ ಮೇಲೆ 5 ಕ್ವಶನ್ಸ್ನ ಕೇಳಿರ್ತಾರೆ ಅವರು. ಸೊ ಹೌ ಮೆನಿ ಪರ್ಸನ್ಸ್ ಸಿಟ್ ಇನ್ ದ ಲೀನಿಯರ್ ರೋ. ನೋಡಿ ಅಂದರೆ ಈ ಲೀನಿಯರ್ ರೋನಲ್ಲಿ ಎಷ್ಟು ಜನ ಕೂತಿದ್ದಾರೆ ಅಂತ ಅವ್ರು ಕೊಟ್ಟಿದ್ದಾರೆ. ಎಷ್ಟು ಜನ ಕೂತಿದ್ದಾರೆ ಅಂತ ಕೊಟ್ಟಿದಾಗ ಸೊ ಇದು ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು ಈ ಟಿ ಬಿ ಅನ್ನೋದಕ್ಕೆ. ಇಲ್ಲಿ ಫಸ್ಟ್ನ ತೊಗೊಂಡೆ ಯಾಕಂದರೆ ಇಲ್ಲಿ ಪ್ಲೇಸ್ ಕಡಿಮೆ ಇರೋದ್ರಿಂದ ಇಲ್ಲಿ ತೊಗೊಂಡಿರೋದ್ರಿಂದ ಇಲ್ಲಿ ಮತ್ತೆ ಇನ್ನೊಂದು ಸಲ ತೊಗೊಂಡೆ, ಅದ್ರಲ್ಲಿ ಪ್ಲೇಸ್ ಕಡಿಮೆ ಇದೆ. ಸೊ ಈಗ ನೋಡಿ ಇದನ್ನು ಎಣಿಸ್ತೀವಿ 1 2 3 4 5 6 7 8 9 10 11 12 13 14 15 16 17 18 19 20 21 ಟೋಟಲ್ 21. ಇಲ್ಲಿ ಬರೀ ನಾನು ಕ್ವಶನ್ಸ್ನ ಅಷ್ಟೇ ಕೊಟ್ಟಿದ್ದೀನಿ. ಸೊ ಇದು ಫಸ್ಟ್ ಒಂದು ಕ್ವಶನ್ಸ್ ಇಲ್ಲಿ ಏನಿದೆ ಅಲ್ಲ, ಸೊ ಈ ಥರ ಎಕ್ಸಾಮ್ಸಲ್ಲಿ ಕಂಪ್ಯೂಟರ್ ಸ್ಕ್ರೀನಲ್ಲಿ ಈಗ ಒಂದು ಕ್ವಶನ್ ಕೊಟ್ಟು ಅದ್ರ ಕೆಳಗಡೆ ಅವ್ರನ್ನ 5 ಆಪ್ಷನ್ಸ್ನ ಇಟ್ಟಿರ್ತಾರೆ. ಸೊ ಅದನ್ನು ಟಿಕಿಂಗ್ ಮಾಡೋದಿರುತ್ತೆ. ಸೊ ಇಲ್ಲಿ ಹೌ ಮೆನಿ ಪರ್ಸನ್ಸ್ ಸಿಟ್ ಇನ್ ದ ಲೀನಿಯರ್ ರೋ ಅಂದರೆ ಆನ್ಸರ್ ಈಸ್ 21. ಸೊ ನೀವು ಆವಾಗ ಎಣಿಸ್ತೀರ ಎಷ್ಟು ಜನ ಕೂತಿದೆ, ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ಅಂತ ಇರುತ್ತಲ್ಲ. ಸೊ ಅದು ಎಣಿಸಿದಾಗ 21 ಅಂತ. ಸೊ ನೆಕ್ಸ್ಟ್ ಹೂ ಅಮಾಂಗ್ ದ ಫಾಲೋವಿಂಗ್ ಸಿಟ್ಸ್ ಫಿಫ್ತ್ ಟು ದ ಲೆಫ್ಟ್ ಆಫ್ ಕೆ. ಈ ಥರ ಅಂದರೆ ಕೆಳಗಡೆ ಕೊಟ್ಟೋರಲ್ಲಿ ಹೂ ಅಮಾಂಗ್ ದ ಫಾಲೋವಿಂಗ್ ಸಿಟ್ಸ್ ಫಿಫ್ತ್ ಟು ದ ಲೆಫ್ಟ್ ಆಫ್ ಕೆ ಅಂದರೆ ಇವಾಗಿಲ್ಲೇ ಇಲ್ಲಿ ಏನಾದರೂ ಕೆ ಇದೆ ಅಂತ ತಿಳ್ಕೊಳ್ಳಿ. ಫಿಫ್ತ್ ಟು ಇದು ನಾರ್ತ್ ಡೈರೆಕ್ಷನ್ ಇಲ್ಲಿದ್ದಾಗ ಅವರೆಲ್ಲರೂ ನಾರ್ತ್ ಡೈರೆಕ್ಷನಲ್ಲಿ ಕೂತಿದ್ದಾರೆ ಅಂತ ಕೊಟ್ಟಿದ್ರು ಸೊ ಸ್ಟೇಟ್ಮೆಂಟಲ್ಲಿ. ಸೊ ಇಲ್ಲಿ ಕೆ ಅನ್ನೋದು ಇಲ್ಲಿ ಕೂತಿದಾಗ ಫಿಫ್ತ್ ಟು ದ ಲೆಫ್ಟ್ ಅಂದರೆ ಇದು 1 ಪ್ಲೇಸ್ 2 3 4 5. ಸೊ ಕೆನ 5ನೇ ಜಾಗದಲ್ಲಿ ಹೂ ಅಮಾಂಗ್ ದ ಫಾಲೋವಿಂಗ್ ಸಿಟ್ಸ್ ಫಿಫ್ತ್ ಟು ದ ಲೆಫ್ಟ್ ಆಫ್ ಕೆನ 5ನೇ ಭಾಗದಲ್ಲಿ ಅಂದರೆ ಈ ಪ್ಲೇಸಿಂದ ನಾವು ಕೌಂಟ್ ಮಾಡ್ತೇವೆ 1 2 3 4 5. 5ನೇ ಜಾಗದಲ್ಲಿ ಯಾರು ಕೂತಿದ್ದಾರೆ ಆ ಹೆಸರನ್ನ ನಾವು ಟಿಕ್ ಮಾಡಿದ್ದೀವಿ. ಸೊ ಇಲ್ಲಿ ಕೆನ 5th ಪ್ಲೇಸಲ್ಲಿ ಯಾರು ಕೂತಿದ್ರು ಅಂದರೆ ನೋಡಿ ಕೆನ 5th ಪ್ಲೇಸ್ನಲ್ಲಿ 1 2 3 4 5 ಎ ಅನ್ನೋರು ಕೆನ 5th ಪ್ಲೇಸಲ್ಲಿ ಕೂತಿದ್ದಾರೆ ನೋಡಿ 1 2 3 4 5. ಸೊ ಆನ್ಸರ್ ಎ. ಸೊ ಇಲ್ಲಿ ನಾನು ಒಂದರಲ್ಲಿನೇ 4 ಕ್ವಶನ್ಸ್ನ ಕೊಟ್ಟಿದ್ದೀನಿ. ಬಟ್ ಎಕ್ಸಾಮ್ಸಲ್ಲಿ ಏನಂದರೆ ಇಲ್ಲಿ 1 ಕ್ವಶನ್ಸ್ನ ಕೊಟ್ಬಿಟ್ಟು ನಿಮ್ಗೆ 5 ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ, ಅಲ್ಲಿ ಟಿಕ್ ಮಾಡೋದಿರುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ಇ ವಿತ್ ರಿಸ್ಪೆಕ್ಟ್ ಟು ಟಿ.
ಅಂತ ಅಂದರೆ ಈನ ಪೊಸಿಷನ್ ಏನು ಟೀಗೆ ಕಂಪೇರ್ ಮಾಡಿದ ಟೀಯಿಂದ ಅಂದರೆ ಇವಾಗ ಟೀನ ಲೆಫ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ಇ ವಿತ್ ರಿಸ್ಪೆಕ್ಟ್ ಟು ಟಿ ಅಂತ ಕೇಳಿದರೆ ಟಿ ಎಲ್ಲಿದೆಯಲ್ಲ ಟೀನ ಈ ಸೈಡ್ ಏನಾದರೂ ಇ ಇದ್ದರೆ ಈನ ಈ ಡೈರೆಕ್ಷನಲ್ಲಿ ಲೆಫ್ಟ್ ಡೈರೆಕ್ಷನ್ ಇವಾಗ ಇ ಏನಾದರೂ ಇಲ್ಲಿತ್ತು ಅಂತ ತಿಳ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ಟಿ ಇ ವಿತ್ ರೆಸ್ಪೆಕ್ಟ್ ಟು ಟಿಯಿಂದ ಇದು ಯಾವ ಭಾಗದಲ್ಲಿದೆ, ಲೆಫ್ಟ್ ಡೈರೆಕ್ಷನ ರೈಟ್ ಡೈರೆಕ್ಷನ, ಈ ಥರ ನಾವು ತಿಳ್ಕೊಳ್ಬೇಕು. ವಾಟ್ ಈಸ್ ದ ಪೊಸಿಷನ್ ಆಫ್ ಇ ವಿತ್ ರಿಸ್ಪೆಕ್ಟ್ ಟು ಟಿ. ಇವಾಗ ಈನ ಪೊಸಿಷನ್ ಏನಿದೆ ಟೀನ ಪೊಸಿಷನ್ಗೆ ಕಂಪೇರ್ ಮಾಡಿದಾಗ, ಸೊ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ ಇಲ್ಲಿ ಕೆಳಗಡೆ ಹಾಕಿದ್ದೀನಿ ನಾನು. ಈನ ಪೊಸಿಷನ್ ಟೀನ ಪೊಸಿಷನ್ಗೆ ಕಂಪೇರ್ ಮಾಡಿದಾಗ ನಾರ್ತ್ ಡೈರೆಕ್ಷನ್ ಅನ್ನೋದಕ್ಕೆ ಇದು ಈ ಡೈರೆಕ್ಷನ್ ಲೆಫ್ಟ್ ಡೈರೆಕ್ಷನ್, ಈ ಡೈರೆಕ್ಷನ್ ರೈಟ್ ಡೈರೆಕ್ಷನ್. ಸೊ ಈನ ಪೊಸಿಷನ್ ಟಿಗೆ ಕಂಪೇರ್ ಮಾಡಿದಾಗ 1 2 3 4 5. ವಾಟ್ ಈಸ್ ದ ಪೊಸಿಷನ್ ಆಫ್ ಇ ವಿತ್ ರಿಸ್ಪೆಕ್ಟ್ ಟು ಟಿ. ಥರ್ಡ್ 1 2 3 4 5 6 ಪೊಸಿಷನಲ್ಲಿ ಇ ಇದೆ. ಇಲ್ಲಿ ನೋಡಿ 1 2 3 4 5 6. ಟೀನಿಂದ 6th ರೈಟಲ್ಲಿ ಇ ಇದೆ ಅಂತ ಇದು ಅಲ್ಲಿ ಕೊಟ್ಟಿರ್ತಾರೆ. ಟಿ ವಾಟ್ ಈಸ್ ದ ಪೊಸಿಷನ್ ಆಫ್ ಇ ವಿತ್ ರಿಸ್ಪೆಕ್ಟ್ ಟು ಟಿಯಿಂದ ಯಾವ ಸೈಡ್, ಟಿಯಿಂದ 6th ಪೊಸಿಷನ್ 6 ಟು ದ ರೈಟ್, ಈ ಥರ 6 ಟು ದ ರೈಟ್ 5 ಟು ದ ರೈಟ್ ಅಂತ ಕೊಟ್ಟಿದ್ದು. ರೈಟ್ ಅಂದರೆ ಬಲಭಾಗ, ಕರೆಕ್ಟ್ ಇದನ್ನ ಆಗ್ತಿಲ್ಲ. ಸೊ ಇದ್ರ ಈ 6 ಟು ದ ರೈಟ್. ಸೊ 6ನೇ ಪೊಸಿಷನ್ ಇದೆ. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ಇ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ ಟೀನಿಂದ 6ನೇ ಪೊಸಿಷನಲ್ಲಿ ಇ ಇದೆ ಅಂತ ಅದರ ಅರ್ಥ. ನೆಕ್ಸ್ಟ್ ಇಲ್ಲಿ 4 ಆಫ್ ದ ಫಾಲೋವಿಂಗ್ ಫೈರ್ ಅಲೈಕ್ ಇನ್ ಅ ಸರ್ಟನ್ ವೇ ಆ್ಯಂಡ್ ಹೆನ್ಸ್ ಫಾರ್ಮ್ ಅ ಗ್ರೂಪ್ ಹೂ ಅಮಂಗ್ ದ ಫಾಲೋವಿಂಗ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಗ್ರೂಪ್. ಅಂದರೆ 5 ಕೊಟ್ಟಿರ್ತಾರೆ ಅವರು ಆಬ್ಜೆಕ್ಟಿವ್ ಟೈಪ್ಸಲ್ಲಿ. 4 ಕೂಡ ಅವ್ರು ಮಿಡಲ್ನಲ್ಲಿ ಕೂತಿರೋರಾಗಿರ್ಬೋದು. ಸೊ ಒಂದು ಆಪ್ಷನನ್ನು ಎಂಡಲ್ಲಿ ಕೂತಿರೋರು ಹೆಸರು ಹಾಕಿರ್ತಾರೆ. ಇಲ್ಲಿ ಕೆ ಎಕ್ಸ್ಟ್ರೀಮ್ ಎಂಡಲ್ಲಿ ಕೂತಿರೋದು ಹಾಕಿಬಿಟ್ಟು ಬೇರೆ ಎಲ್ಲ ಮಿಡ್ಲಲ್ಲಿ ಕೂತಿರೋದು ಈ ಥರನ ಹಾಕಿ ಈ ಎಲ್ಲನೂ ಕೂಡ ಸೇಮ್ ಎಲಿಮೆಂಟ್ ಆಗಿದೆ, ಒಂದು ಮಾತ್ರ ಡಿಫ್ರೆಂಟ್ ಆಗಿದೆ, ಅದನ್ನು ಟಿಕ್ ಮಾಡಿ ಅಂತ ಹೇಳ್ತಾರೆ. ಸೊ ಇದಕ್ಕೂ ಕೂಡ 5 ಆಪ್ಷನ್ಸ್ನ ಅವ್ರು ಕೊಟ್ಟಿರ್ತಾರೆ. ಇವಾಗ ಇದು 10% ಸಿಟ್ ಇನ್ ಅ ಪ್ಯಾರಲಲ್ ರೋ. ಇದು ಕೂಡ ಸಿಟ್ಟಿಂಗ್ ಅರೇಂಜ್ಮೆಂಟ್ ಪ್ಯಾರಲಲ್ ರೋ ಅಂತಂದರೆ 10% ಸಿಟ್ ಇನ್ ಅ ಪ್ಯಾರಲಲ್ ರೋ ಸಚ್ ದಟ್ 5% ಸಿಟ್ ಇನ್ ಈಚ್ ರೋ. ಅಂದರೆ 10 ಜನ ಕೂತಿದ್ದಾರೆ ಪ್ಯಾರಲಲ್ ರೋನಲ್ಲಿ. ಪ್ಯಾರಲಲ್ ರೋ ಅಂದರೆ ಈ ಥರ 10%. ಇವಾಗ 1 2 3 4 5. ನೆಕ್ಸ್ಟ್ ಮತ್ತೆ 1 2 3 4 5. ಇಲ್ಲಿ ಮೇಲ್ಗಡೆ 5 ಜನ, ಕೆಳಗಡೆ 5 ಜನ. ಸೊ 10 ಜನ ಟೋಟಲಾಗಿ 10 ಜನ ಪ್ಯಾರಲಲ್ ರೋ ಎರಡನ್ನೂ ಸೇರಿಬಿಟ್ಟು ಸಚ್ ದಟ್ 5% ಸಿಟ್ ಇನ್ ಈಚ್ ರೋ. ಒಂದೊಂದು ರೋನಲ್ಲಿ 5 ಜನ, ಇಲ್ಲಿ ಕೂಡ 5 ಜನ, ಇಲ್ಲಿ ಕೂಡ 5 ಜನ, 5 ಜನ ಕೂಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ರೋ 1 ಪಿ ಕ್ಯೂ ಆರ್ ಎಸ್ ಟಿ ಆ್ಯಂಡ್ ಫೇಸ್ ಸೌತ್. ನೋಡಿ ಫಸ್ಟ್ ರೋನಲ್ಲಿ ಪಿ ಕ್ಯೂ ಆರ್ ಎಸ್ ಟಿ ಇವರೆಲ್ಲರೂ ಕೂಡ್ತಾರೆ, ಸೌತ್ ಡೈರೆಕ್ಷನನ್ನು ಫೇಸ್ ಮಾಡ್ತಾರಂತ. ಇವರೆಲ್ಲರೂ ಕೂಡ ಸೌತ್ ಡೈರೆಕ್ಷನನ್ನು ಫೇಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ವೈಲ್ ಇನ್ ರೋ 2 ಎರಡನೇ ರೋನಲ್ಲಿ ಎ ಬಿ ಸಿ ಡಿ ಇ ಸಿಟ್ ಆ್ಯಂಡ್ ಫೇಸ್ ನಾರ್ತ್. ಎರಡನೇ ರೋನಲ್ಲಿ ಕೂತಿರೋರು ನಾರ್ತ್ ಡೈರೆಕ್ಷನ್ ಅಂದರೆ ಈ ಮೇಲ್ಗಡೆ ಫೇಸ್ ಮಾಡ್ತಾರೆ. ಸೊ ಕೆಳಗಡೆ ಕೂತಿರೋರು ಸೌತ್ ಡೈರೆಕ್ಷನನ್ನು ಫೇಸ್ ಮಾಡ್ತಾರೆ ಅಂತ. ಸೊ ನಿಮ್ಗೆ ಇವಾಗ ಸ್ಟಾರ್ಟಿಂಗಲ್ಲಿ ಇದನ್ನು ಸಾಲ್ವ್ ಮಾಡೋಬೇಕಾದ್ರೆ ಯಾವಾಗ ನೀವು ಸಾಲ್ವ್ ಮಾಡ್ಕೋಬೇಕಾದ್ರೆ ಈ ಥರ ಹಾಕೊಂಡ್ಬಿಡಿ, ಅಂದರೆ ನಿಮಗೆ ಕನ್ಫ್ಯೂಷನ್ ಆಗೋಲ್ಲ. ಮೇಲ್ಗಡೆ ಬಾಣದ ಗುರ್ತಂದರೆ ನಾರ್ತ್ ಡೈರೆಕ್ಷನ್, ಕೆಳಗಡೆ ಬಾಣದ ಗುರ್ತಂದರೆ ಸೌತ್ ಡೈರೆಕ್ಷನ್. ಈ ಥರ ಮೇಲ್ಗಡೆ ಬಾಣದ ಗುರ್ತಿದ್ದಾಗ ಲೆಫ್ಟ್ ಡೈರೆಕ್ಷನ್, ಎಲ್ ಅಂದರೆ ಲೆಫ್ಟ್ ಡೈರೆಕ್ಷನ್. ಸೊ ಲೆಫ್ಟ್ ಡೈರೆಕ್ಷನ್ ಇಲ್ಲಿ, ರೈಟ್ ಡೈರೆಕ್ಷನ್ ಇಲ್ಲಿ. ಸೊ ಕೆಳಗಡೆ ಬಾಣದ ಗುರ್ತು ಮಾಡಿದಾಗ ಇದರ ಅಪೋಸಿಟ್ ರೈಟ್ ಡೈರೆಕ್ಷನ್ ಇಲ್ಲಿ, ಆರ್ ಅಂದರೆ ರೈಟ್ ಡೈರೆಕ್ಷನ್ ಇಲ್ಲಿ, ಲೆಫ್ಟ್ ಡೈರೆಕ್ಷನ್ ಇಲ್ಲಿ. ಸೊ ಇಲ್ಲಿ ಲೆಫ್ಟ್ ಅಂದರೆ ಈ ಸೈಡಲ್ಲಿ ಲೆಫ್ಟ್ ನೀವು ಕೂತಿದ್ದರಲ್ಲ, ನೀವು ಯಾವ ಥರ ಕೂತಿದ್ದೀರ ಆ ಲೆಫ್ಟ್ ಸೈಡ್ ಅಂದರೆ ಎಡಗಡೆ ಭಾಗ ಲೆಫ್ಟ್ ಸೈಡಲ್ಲಿ ಇಲ್ಲಿದ್ದು ಲೆಫ್ಟ್ ನೀವು ಹ್ಯಾಂಡ್ಸನ್ನು ನೋಡ್ಕೊಳ್ಳಿ. ಸೊ ಈ ಸೈಡ್ ಲೆಫ್ಟ್, ಈ ಸೈಡ್ ಈ ಥರ ನೆನ್ಪಿಟ್ಕೊಂಡ್ಬಿಟ್ಟು ಮಾಡಿ. ಇಲ್ಲಿ ನಾರ್ತ್ ಡೈರೆಕ್ಷನ್ ಅಂದರೆ ಲೆಫ್ಟ್ ಡೈರೆಕ್ಷನ್, ಅದೇ ಉಲ್ಟಾ ಮಾಡಿದಾಗ ಸೌತ್ ಡೈರೆಕ್ಷನ್ ಆಗುತ್ತೆ, ಡೈರೆಕ್ಷನ್ ಅಪೋಸಿಟ್ ಆಗುತ್ತೆ. ಲೆಫ್ಟ್ ಇರೋ ಕಡೆ ರೈಟ್ ಬರುತ್ತೆ, ರೈಟ್ ಇರೋ ಕಡೆ ಲೆಫ್ಟ್ ಡೈರೆಕ್ಷನ್ ಬರುತ್ತೆ ಸೌತ್ ಡೈರೆಕ್ಷನನ್ನು ಅಂತ ತೊಗೊಂಡಾಗ. ಸೊ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ಪರ್ಸನ್ ಸಿಟ್ ಇನ್ ರೋ 1 ಫೇಸ್ ದ ಪರ್ಸನ್ ಸಿಟ್ ಇನ್ ರೋ 2 ಆ್ಯಂಡ್ ವೈಸ್ ವರ್ಷ. ಇದರ ಅರ್ಥ ಏನಂದರೆ ಮೇಲ್ಗಡೆ ಕೂತಿರೋರು ಕೆಳಗಡೆ ಒಬ್ರಿಗೊಬ್ರು ಫೇಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಇವಾಗ ಇನ್ಸ್ಟ್ರಕ್ಷನ್ಸ್ ನಿಮಗೆ ನೆಕ್ಸ್ಟ್ ಇಲ್ಲಿ ಸಿಗುತ್ತೆ ನೋಡಿ. ಎ ಫೇಸಸ್ ದ ಒನ್ ಹೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಟಿ ಅಂತ ಕೊಟ್ಟಿದ್ದಾರೆ.
ಸೊ ಟೀನ ರೈಟಲ್ಲಿ ಯಾರು ಎ ಫೇಸಸ್ ದ ಒನ್ ಹೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಟಿ. ಇವಾಗ ಪಿ ಕ್ಯೂ ಆರ್ ಎಸ್ ಟಿ ಇವರೆಲ್ಲರೂ ಕೂಡ ಸೌತ್ ಡೈರೆಕ್ಷನನ್ನು ಫೇಸ್ ಮಾಡ್ತಿದ್ದಾರೆ. ಅಂದರೆ ಎ ಫೇಸಸ್ ದ ಒನ್ ಹೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಟಿ. ಇಲ್ಲಿ ಟಿ ಅಂತ ತೊಗೊಳ್ತೀವಿ. ಸೊ ಇದರಲ್ಲೂ ಕೂಡ ಪ್ರೊಜೆಕ್ಷನನ್ನು ತೊಗೊಂಡ್ಬಿಟ್ಟು ಮಾಡಿದರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಎ ಫೇಸಸ್ ದ ಒನ್ ಹೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಟಿ. ಟೀನ ಬಲಭಾಗದಲ್ಲಿ ಯಾರು ಕೂತಿರ್ತಾರಲ್ಲ ಅವರನ್ನು ಎ ಫೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. 2 persons ಸಿಟ್ ಬಿಟ್ವೀನ್ ಎ ಆ್ಯಂಡ್ ಬಿ. ಫೇಸ್ ಅಂದರೆ ಒಬ್ರಿಗೊಬ್ರು ಅಂದರೆ ಮೇಲೆ ಕೆಳಗಡೆ ಈ ಥರ ಫೇಸ್ ಮಾಡ್ಬೇಕಾದ್ರೆ ಒಬ್ರಿಗೊಬ್ರು ಫೇಸ್ ಮಾಡೋದನ್ನ ಆ ಥರ ಹೇಳ್ಬೋದು. ಎ ಫೇಸಸ್ ದ ಒನ್ ಹೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಟಿ. ಟೀನ ಥರ್ಡ್ ರೈಟಲ್ಲಿ ಯಾರು ಕೂತಿದ್ದಾರಲ್ಲ ಅವ್ರನ್ನ ಫೇಸ್ ಮಾಡ್ತಿದ್ದಾರೆ. ಅಂದರೆ 2 persons ಸಿಟ್ ಬಿಟ್ವೀನ್ ಎ ಆ್ಯಂಡ್ ಬಿ. ಎ ಮತ್ತು ಬಿನ ನಡುವೆ ಇಬ್ಬರು ಜನ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ದ ಒನ್ ಹೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ. ಇಲ್ಲಿ ನೋಡಿ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ ಅಂದರೆ ಇಲ್ಲಿ ಕೂತಿದ್ದವರು ದ ಒನ್ ಹೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ ಫೇಸಸ್ ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ದ ಒನ್ ಹೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ ಫೇಸಸ್ ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ. ಇದರ ಅರ್ಥ ಏನಂದರೆ ಸೊ ಈ ಥರ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ ಅವರು. ದ ಒನ್ ಹೂ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ. ಬಿನ ಸೆಕೆಂಡ್ ಲೆಫ್ಟ್ 1 ಸೆಕೆಂಡ್ ಇಲ್ಲಿ ಕೂತಿರೋರು ಇದ್ದಾರಲ್ಲ ಯಾರನ್ನ ಫೇಸ್ ಮಾಡ್ತಾರೆ ಅಂದರೆ ಇಲ್ಲಿ ಫೇಸ್ ಅಂದರೆ ಇದ್ರ ಎದುರುಗಡೆ ಈ ಕೂತಿರೋರನ್ನ ಫೇಸ್ ಮಾಡ್ತಾರೆ ಅಂದರೆ ಫೇಸಸ್ ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ. ಪಿನ ಲೆಫ್ಟ್ ಡೈರೆಕ್ಷನಲ್ಲಿ ಯಾರು ಕೂತಿದ್ದಾರೆ the one who sits second to the left of B faces the one who sits immediate left of P. So P na left direction alli B na second the one who sits second to the left of B. B na second left ಅಲ್ಲಿ ಯಾರು ಕೂತಿದ್ದಾರಲ್ಲ ಅವ್ರು ಯಾರನ್ನ ಫೇಸ್ ಮಾಡ್ತಾರೆ ಅಂದರೆ the one who sits second to the one who sits immediate left of P. ಇವಾಗ ನೋಡಿ ಇಮಿಡಿಯೇಟ್ ಪಿನ ಲೆಫ್ಟ್ ಡೈರೆಕ್ಷನಲ್ಲಿ ಕೂತಿರೋರನ್ನ, ಯಾಕಂದರೆ ಇದು ಸೌತ್ ಡೈರೆಕ್ಷನ್ ಆಗಿರೋದ್ರಿಂದ ಲೆಫ್ಟ್ ಡೈರೆಕ್ಷನ್ ಈ ಕಡೆ ಬರುತ್ತೆ. ನೆಕ್ಸ್ಟ್ ಮೋರ್ ದೆನ್ 2 persons ಸಿಟ್ ಬಿಟ್ವೀನ್ ಟಿ ಆ್ಯಂಡ್ ಆರ್. ಮೋರ್ ದೆನ್ 2 persons ಸಿಟ್ ಬಿಟ್ವೀನ್ ಟಿ ಆ್ಯಂಡ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಮ ಪ್ರೊಜೆಕ್ಷನ್ನ ತೊಗೊಂಡಿಲ್ಲ, ಪ್ರೊಜೆಕ್ಷನನ್ನು ತೊಗೊಳ್ದೆ ಮಾಡ್ತಿದ್ದೀನಿ. ಸೊ ಇಲ್ಲೊಂದು ಪ್ಲೇಸ್ ತೊಗೊಂಡಿದ್ದೆಲ್ಲ ಸೊ ಈ ಥರದಾಗ ಇದನ್ನು ಕಾಟ್ ಹಾಕಿ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮೋರ್ ದೆನ್ 2 persons ಸಿಟ್ ಬಿಟ್ವೀನ್ ಟಿ ಆ್ಯಂಡ್ ಆರ್ ಅಂದರೆ ಆರ್ ಇಲ್ಲಿ ಬರುತ್ತೆ. ಮೋರ್ ದೆನ್ 2 persons ಅಂತ ಕೊಟ್ಟಿದ್ದಾರೆ, ಇಬ್ಬರಿಗಿಂತ ಹೆಚ್ಚಿಗೆ. ಮೋರ್ ದೆನ್ 2 persons ಅಂದರೆ ಮೋರ್ ದೆನ್ ಅಂದರೆ ಇಬ್ಬರಿಗಿಂತ ಜಾಸ್ತಿ ಅಂತ ಅರ್ಥ. ಮೋರ್ ದೆನ್ 2 persons ಸಿಟ್ ಬಿಟ್ವೀನ್ ಟಿ ಆ್ಯಂಡ್ ಆರ್. ಟಿ ಮತ್ತು ಆರ್ನ ನಡುವೆ ಇಬ್ಬರಿಗಿಂತ ಜಾಸ್ತಿ ಜನ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾನು 3 ಜನ ಇಲ್ಲಿ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಡಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ. ಡಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ ಅಂತಂದರೆ ಆರ್ನ ಕೆಳಗಡೆ ಇಲ್ಲಿ ಡಿ ಅಂತ ತೊಗೊಳ್ತೀವಿ. ಡಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ, ಯಾಕಂದರೆ ಇಲ್ಲಿ ಬಿನ ಎಂಡ್ ಆಗಿರೋದ್ರಿಂದ ಇಲ್ಲಿ ಏನು ಕೊಟ್ಟಿದ್ದಾರೆ ಡಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ. ಸಿಯಿಂದ ಸೆಕೆಂಡ್ ಲೆಫ್ಟ್. ಇವಾಗ ನೋಡಿ 1 ಪ್ಲೇಸ್ ಬಿಟ್ಟ ಮೇಲೆ ಡಿ ಇದೇ ಪ್ಲೇಸಲ್ಲಿ ಬರುತ್ತೆ. ಇಲ್ಲಿ ಏನಾದರೂ ಸಿ ತೊಗೊಂಡ್ರೆ ಇಲ್ಲಿ ಆಲ್ರೆಡಿ ಎ ಇರೋದ್ರಿಂದ ಡಿನ ಇಲ್ಲಿ ತೊಗೊಳ್ತೀವಿ. ಹೂ ಡಸಂಟ್ ಫೇಸ್ ಕ್ಯೂ. ಇಲ್ಲಿ ನೋಡಿ ಡಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ. ಹೂ ಅಂದರೆ ಸೆಕೆಂಡ್ ಎಲಿಮೆಂಟ್ ಸಿಗೆ ಕನೆಕ್ಟ್ ಆಗುತ್ತೆ. ಹೂ ಅನ್ನೋ ಪಕ್ಕದಲ್ಲಿ ಯಾವುದೇ ಎಲಿಮೆಂಟ್ ಇರುತ್ತಲ್ಲ ಆ ಎಲಿಮೆಂಟ್ಗೆ ರಿಲೇಟೆಡ್ ಆಗುತ್ತೆ. ಸೆಕೆಂಡ್ ಎಲಿಮೆಂಟ್ ಹೂ ಅಂದರೆ ಇದು ನೆನಪಿಟ್ಕೊಳ್ಳಿ. ಡಿ ಸಿಟ್ ಸೆಕೆಂಡ್ ಟು ಲೆಫ್ಟ್ ಆಫ್ ಸಿ. ಸಿ ಹೂ ಅಂದರೆ ಸಿಗೆ ಕನೆಕ್ಟ್ ಆಗುತ್ತೆ. ಹೂ ಡಸಂಟ್ ಫೇಸ್ ಕ್ಯೂ. ಸಿ ಅನ್ನೋದು ಕ್ಯೂನ ಫೇಸ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅವಾಗ ಕ್ಯೂ ಇಲ್ಲಿ ತೊಗೊಳ್ತೀವಿ. ಮಿಕ್ಕಿದ 2 ಪೊಸಿಷನ್ ಬಗ್ಗೆ ಅವ್ರೇನು ಅಂದರೆ ಸ್ಟೇಟ್ಮೆಂಟ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿಲ್ಲ. ಸೊ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರಲ್ಲ ಪಿ ಕ್ಯೂ ಆರ್ ಎಸ್ ಟಿ ಅಂತ. ಇಲ್ಲಿ ನೋಡಿ ಪಿ ಕ್ಯೂ ಆರ್ ಎಲ್ಲನೂ ಆಗಿದೆ. ಸೊ ಎಸ್ ಎಲ್ಲೂ ಇಲ್ಲ. ಸೊ ಹಾಗಾಗಿ ಎಸ್ನ ಇಲ್ಲಿ ಹಾಕ್ಕೊಳ್ತೀವಿ. ಕೆಳಗಡೆ ಎ ಬಿ ಸಿ ಡಿ ಎಲ್ಲ ಇದೆ, ಇ ಎಲ್ಲೂ ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ಇನ ಇಲ್ಲಿ ಹಾಕ್ಕೊಳ್ತೀವಿ. ಈ ಥರ ಇದನ್ನ ಮಾಡ್ಕೊಳ್ತೀವಿ. ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ ಇದನ್ನ ಸೇಮ್ ಇಲ್ಲಿ ಬರ್ತೀವಿ. ಆರ್ ಪಿ ಎಸ್ ಕ್ಯೂ. ಈ ಥರ ಇದನ್ನು ಸಾಲ್ವ್ ಮಾಡ್ಕೊಳ್ತೀವಿ. ಸಾಲ್ವ್ ಮಾಡ್ಕೊಂಡಾದ್ಮೇಲೆ ಇದ್ರ ಬೇಸ್ಮೆಂಟ್ ಮೇಲೆ 5 ಕ್ವಶನ್ಸ್ನ ಕೇಳುತ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೂ ಅಮಂಗ್ ದ ಫಾಲೋವಿಂಗ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಕ್ಯೂ.
ಹೂ ಅಮಾಂಗ್ ದ ಫಾಲೋವಿಂಗ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಕ್ಯೂ. ಇಲ್ಲಿ ನೋಡಿರಿ ಸೌತ್ ಡೈರೆಕ್ಷನ್, ರೈಟ್ ಡೈರೆಕ್ಷನ್ ಇಲ್ಲಿ, ಲೆಫ್ಟ್ ಡೈರೆಕ್ಷನ್ ಇಲ್ಲಿ. ಸೊ ಈ ಥರ ಲೆಫ್ಟ್ ಡೈರೆಕ್ಷನ್ ಇಲ್ಲಿದ್ದಾಗ ಲೆಫ್ಟ್ ಇಲ್ಲಿ, ರೈಟ್ ಡೈರೆಕ್ಷನ್ ಇಲ್ಲಿ. ಇಲ್ಲೇನು ಕೊಟ್ಟಿದ್ದಾರೆ, ಹೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಕ್ಯೂನ ಥರ್ಡ್ ರೈಟಲ್ಲಿ 1 2 3 6 ಕೂತಿದ್ದಾರೆ. ಸೊ ಇಲ್ಲಿ ಈ ಇದೇನಿರುತ್ತಲ್ಲ, ಸೊ ಈ ಡೈರೆಕ್ಷನ್ ರೈಟ್ ಡೈರೆಕ್ಷನ್, ಇದು ಲೆಫ್ಟ್ ಡೈರೆಕ್ಷನ್. ಸೊ ಇವಾಗ ಇದು ರೈಟ್ ಡೈರೆಕ್ಷನ್, ಇದು ಲೆಫ್ಟ್ ಡೈರೆಕ್ಷನ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅವ್ರ ಕ್ವಶನ್ ಅಂತಂದರೆ, ಹೂ ಅಮಾಂಗ್ ದ ಫಾಲೋವಿಂಗ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಕ್ಯೂ. ಕ್ಯೂನ ಥರ್ಡ್ ರೈಟಲ್ಲಿ 1 1 2 3, ಕ್ಯೂನ ಥರ್ಡ್ ರೈಟ್ 1 2 3 6 ಕೂತಿದ್ದಾರೆ. ಸೊ ಆನ್ಸರ್ ಆರ್. ಇಲ್ಲಿ 2 ಕ್ವಶನ್ಸ್ನ ಒಂದೇ ಕಡೆನಲ್ಲಿ ನಾನು ಹಾಕಿದ್ದೀನಿ. ಹೂ ಅಮಾಂಗ್ ದ ಫಾಲೋವಿಂಗ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಕ್ಯೂ ಅಂದರೆ ಕ್ಯೂನ ಥರ್ಡ್ ರೈಟಲ್ಲಿ ಯಾರು ಕೂತಿದ್ರು ಅಂದರೆ ಅದರಲ್ಲಿ ಆರ್ ಕೂತಿದ್ರು. ಸೊ ಇದು ಆನ್ಸರ್ ಆರ್. ಸೊ ಇದು ಫಸ್ಟ್ ಕ್ವಶನ್. ಇಲ್ಲಿ ಸೆಕೆಂಡ್ ಕ್ವಶನ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ ಅಂದರೆ ಕೆಳಗಡೆ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವುದು ನಿಜವಾಗಿದೆ ಅಂತ ಕೊಟ್ಟಿದ್ದಾರೆ. ಪಿ ಸಿಟ್ಸ್ ಅಡ್ಜಾಸೆಂಟ್ ಟು ಕ್ಯೂ. ಅಡ್ಜಾಸೆಂಟು ಅಂದರೆ ಅಕ್ಕಪಕ್ಕದಲ್ಲಿ, ಇಮಿಡಿಯೇಟ್ ಲೆಫ್ಟ್, ಇಮಿಡಿಯೇಟ್ ರೈಟ್ ಈ ಥರ ಕೂತಿದಾಗ ಅಡ್ಜಾಸೆಂಟ್ ಅಂತ ಕರಿತೀವಿ. ಸೊ ಪಿ ಸಿಟ್ಸ್ ಅಡ್ಜಾಸೆಂಟ್ ಟು ಕ್ಯೂ ಅಂದರೆ ಕ್ಯೂನ ಪಕ್ಕದಲ್ಲಿ ಪಿ ಕೂತಿದೆ, ಇಲ್ಲ ಒಬ್ಬರು ಅಂದರೆ ಒಂದು ಗ್ಯಾಪ್ ಇದೆ, ನಾವು ಇವರು ಅಕ್ಕಪಕ್ಕದಲ್ಲಿ ಕೂತಿಲ್ಲ ಅಂದರೆ ಇಮಿಡಿಯೇಟ್ ಲೆಫ್ಟ್ನಲ್ಲಿ ಕೂತಿಲ್ಲ. ಸೊ ಒಬ್ಬರು ಗ್ಯಾಪ್ ಇರೋದ್ರಿಂದ ಸೊ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನೆಕ್ಸ್ಟ್, ಮೋರ್ ದೆನ್ 1 ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಬಿ. ಬಿನ ರೈಟಲ್ಲಿ ಒಬ್ರಿಗಿಂತ ಜಾಸ್ತಿ ಮೋರ್ ದೆನ್ 1 ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಬಿ ಅಂದರೆ ಬಿನ ರೈಟ್ ಡೈರೆಕ್ಷನಲ್ಲಿ ಇಲ್ಲ ನೋಡಿ, ಯಾರು ಕೂತೇ ಇಲ್ಲ. ಸೊ ಇಲ್ಲಿ ನೋಡಿ, ಈ ಲೆಫ್ಟ್ ಡೈರೆಕ್ಷನಲ್ಲಿ ಎಲ್ಲರೂ ಕೂತಿದ್ದಾರೆ, ರೈಟ್ ಡೈರೆಕ್ಷನಲ್ಲಿ ಬಿನ ರೈಟ್ ಡೈರೆಕ್ಷನಲ್ಲಿ ಯಾರೂ ಕೂತಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಯಿತು. ಮೋರ್ ದೆನ್ 1 ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ ರಾಂಗ್. ಸಿ ಸಿಟ್ಸ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ ಎ ಆ್ಯಂಡ್ ಬಿ. ಸಿ ಸಿಟ್ಸ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಇನ್ ಕೇಸ್ ಏನಾದರೂ ಬಿ ಇಲ್ಲಿ ಬಂದಿದ್ದರೆ ಅವಾಗ ಎಕ್ಸಾಕ್ಟ್ಲಿ ಮಿಡಲ್ ಅಂದರೆ ಕರೆಕ್ಟಾಗಿ ಈ ಥರ ಎ ಮತ್ತು ಬಿನ ನಡುವೆ ಎಕ್ಸಾಕ್ಟಾಗಿ ಇಲ್ಲಿ ಕೂತಿರಬೇಕು. ಎಕ್ಸಾಕ್ಟ್ಲಿ ಮಿಡಲ್ ಅಂದರೆ ಇದು. ಬಟ್ ಇಲ್ಲಿ ಏನಂದರೆ ಇನ್ನೊಬ್ರು ಕೂತಿದ್ದಾರೆ ಇ ಅನ್ನೋರು, ಅದಕ್ಕೆ ಬಿ ಸಿ ಎ ಮತ್ತು ಬಿನ ನಡುವೆ ಎಕ್ಸಾಕ್ಟ್ಲಿ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್, ನೋ ಒನ್ ಸಿಟ್ಸ್ ಬಿಟ್ವೀನ್ ಬಿ ಆ್ಯಂಡ್ ಇ. ಬಿ ಮತ್ತು ಇನ ನಡುವೆ ಯಾರು ಕೂತಿಲ್ಲ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಇದೆ ನೋಡಿ, ಇ ಮತ್ತು ಬಿ ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ, ಇವ್ರ ನಡುವೆ ಯಾರೂ ಕೂತಿಲ್ಲ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಸೊ ಹಾಗಾಗಿ ಇದರ ಆನ್ಸರ್ ಇದು. ಸೊ ಒಂದು ವೇಳೆ ಎಲ್ಲನೂ ಟ್ರೂ ಆದರೆ ಇದು ಟ್ರೂ, ಬಟ್ ಇವೆಲ್ಲನೂ ಕೂಡ ರಾಂಗ್ ಆಗಿದೆ. ಇದೆಲ್ಲ ಸ್ಟೇಟ್ಮೆಂಟು, ಇದೊಂದು ಮಾತ್ರ ರೈಟ್ ಆಗಿದೆ. ನೆಕ್ಸ್ಟ್, 4 ಆಫ್ ದ ಫಾಲೋವಿಂಗ್ ಫೈರ್ ಲೈಕ್ ಇನ್ ಅ ಸರ್ಟನ್ ವೇ ಆ್ಯಂಡ್ ಹೆನ್ಸ್ ಫಾರ್ಮ್ ಅ ಗ್ರೂಪ್. ಹೂ ಅಮಾಂಗ್ ದ ಫಾಲೋವಿಂಗ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಗ್ರೂಪ್. ಎಲ್ಲನೂ ಕೂಡ ಸೇಮ್ ಆಗಿದೆ, ಒಂದು ಮಾತ್ರ ಆ ಗ್ರೂಪ್ಗೆ ಬಿಲಾಂಗ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಎ ಇ ಪಿ ಕ್ಯೂ ಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎ ಇ ಮತ್ತು ಪಿ ಕ್ಯೂ ಎಲ್ಲನೂ ಕೂಡ ಮಧ್ಯಭಾಗದಲ್ಲಿ ಕೂತಿದ್ದಾರೆ. ಟಿ ಎಕ್ಸ್ಟ್ರೀಮ್ ಎಂಡ್ ಅಂದರೆ ಫುಲ್ ಎಂಡಲ್ಲಿ ಕೂತಿದ್ದಾರೆ, ಹಾಗಾಗಿ ಟಿ ಆನ್ಸರ್. ಹೂ ಅಮಾಂಗ್ ದ ಫಾಲೋವಿಂಗ್ ಫೇಸಸ್ ಆರ್ ಅಂತ ಕೊಟ್ಟಿದ್ದಾರೆ. ಆರ್ನ ಯಾರು ಫೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆರ್ನ ಯಾರು ಫೇಸ್ ಮಾಡ್ತಿದ್ದಾರೆ ಅಂದರೆ ಡಿ. ಆರ್ನ ಅಪೋಸಿಟಲ್ಲಿ ಕೂತಿರೋರು ಡಿ. ಸೊ ಹಾಗಾಗಿ ಆನ್ಸರ್ ಡಿ. ಆನ್ಸರ್ ಡಿ ಅಂತ ಬರುತ್ತೆ. ನೆಕ್ಸ್ಟ್, ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಕ್ಯೂ ಆ್ಯಂಡ್ ದ ಒನ್ ಹೂ ಫೇಸಸ್ ಎ ಅಂದರೆ ಎಷ್ಟು ಜನ ಕೂತಿದ್ದಾರೆ ಕ್ಯೂ ಮತ್ತು ಯಾರು, ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಕ್ಯೂ ಆ್ಯಂಡ್ ದ ಒನ್ ಹೂ ಫೇಸಸ್ ಎ. ಇದೇ ಥರ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ನಿಮ್ಗೆ ಓದಿದಾಗ ಅಂದರೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ಸೊ ಎಕ್ಸಾಮ್ಸಲ್ಲೂ ಕೂಡ ಹಾಗೆ ಮಾಕ್ ಟೆಸ್ಟ್ ಇದು ಕೊಡಬೇಕಾದ್ರೆ ಸೊ ಎಷ್ಟು ಸ್ಪೀಡಾಗಿ ಮಾಡಿದ್ರು ಸೊ ಸ್ಟೇಟ್ಮೆಂಟ್ ಓದಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಓದ್ಬಿಟ್ಟು ಆನ್ಸರನ್ನು ಟಿಕ್ ಮಾಡಿ. ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಕ್ಯೂ ಆ್ಯಂಡ್ ದ ಒನ್ ಹೂ ಫೇಸಸ್ ಎ. ಇಲ್ಲಿ ನೋಡಿ, ಇದ್ರ ಅರ್ಥ ಅವ್ರು ಕೊಟ್ಟಿರೋದು ಏನಂದರೆ ಎಷ್ಟು ಜನ ಕೂತಿದ್ದಾರೆ ಕ್ಯೂನ, ಮತ್ತು ಇಲ್ಲಿ ಆರ್ ಅಂತ ಅವ್ರು ಕೊಡ್ಬೋದಿತ್ತು, ಬಟ್ ಆ ಥರ ಅವ್ರು ಕೊಟ್ಟಿಲ್ಲ. ಪಿ ಅಂತ ಕೊಡ್ಬೋದಿತ್ತು, ಆ ಥರ ಕೊಟ್ಟಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ಕ್ಯೂ ಮತ್ತು ಇದನ್ನು ಏನ ಫೇಸ್ ಮಾಡ್ತಾರೆ ಇರೋ ಪಿ. ಸೊ ಏನ ಯಾರು ಫೇಸ್ ಮಾಡ್ತಿದ್ದಾರಲ್ವ ಅವರು ಮತ್ತು ಕ್ಯೂನ ನಡುವೆ ಎಷ್ಟು ಜನ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಅಪೋಸಿಟ್ ಪಿ ಇರೋದ್ರಿಂದ ಸೊ ಅದರ ಅರ್ಥ ಏನಂದರೆ ಪಿ ಮತ್ತು ಕ್ಯೂನ ನಡುವೆ ಎಷ್ಟು ಜನ ಕೂತಿದ್ದಾರೆ ಅಂತ ಅವ್ರು ಕೇಳ್ತಾ ಇರೋದು. ಸೊ ಇದರ ಆನ್ಸರ್ 1.
ಆನ್ಸರ್ 1 ಬರುತ್ತೆ. ಸೊ ಈ ಥರ ಕ್ವಶನ್ಸ್ನ ಕೇಳಿರ್ತಾರೆ. ಇವಾಗ ನೆಕ್ಸ್ಟ್ ಇದರಲ್ಲಿ 7 persons P, Q, R, S, T and U, V, U and V live on separate floor. 7 persons P, Q, R, S, T, U and V live on separate floors of 7-floor building, but not necessarily in the same order, such as ground floor number 1 and ground floor is numbered as first floor, and just above the number floor is number 2 and second floor, and so on until the topmost floor is number as 7th. ಇದರ ಅರ್ಥ ಏನಂದರೆ 7 ಜನ ಇದ್ದಾರೆ. ಸೊ ಇದನ್ನು ಪಜಲ್ ಅಂತ ಕರಿತೀವಿ. ಸೊ 7 ಜನ ಇದ್ದಾರೆ. ಸೊ ಅವರು ಬೇರೆ ಬೇರೆ ಫ್ಲೋರ್ನಲ್ಲಿ ವಾಸಿಸ್ತಿದ್ದಾರೆ. 7 ಫ್ಲೋರ್ ಬಿಲ್ಡಿಂಗ್, ಒಂದು ಬಿಲ್ಡಿಂಗಲ್ಲಿ ಬೇರೆ ಬೇರೆ ಫ್ಲೋರ್ನಲ್ಲಿ ವಾಸಿಸ್ತಿದ್ದಾರೆ. ಬಟ್ ನಾಟ್ ನೆಸೆಸರಿಲಿ ಇಂದ ಸೇಮ್ ಆರ್ಡರಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಥರ ಸೇಮ್ ಆರ್ಡರಲ್ಲಿ ಇಲ್ಲ. ಸೊ ಇದನ್ನ ಇನ್ಸ್ಟ್ರಕ್ಷನ್ಸ್ನ ನೋಡ್ಕೊಂಡ್ಬಿಟ್ಟು ನಾವು ಸಾಲ್ವ್ ಮಾಡ್ಕೊಳ್ಬೇಕು ಹೇಗೆ ಅಂತ. ನೆಕ್ಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ, ಗ್ರೌಂಡ್ ಫ್ಲೋರ್ ಕೆಳಗಡೆ ಇರೋ ಫ್ಲೋರ್ ನಂಬರ್ 1 ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಇರೋ ಫ್ಲೋರ್ ನಂಬರ್ 2, ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ಲಾಸ್ಟ್ ಟಾಪ್ ಮೋಸ್ಟ್ ನಂಬರ್ ಇರೋದು 7th ಫ್ಲೋರ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬೇಸ್ಮೆಂಟ್ ಮೇಲೆ ಈ ಥರ ಹಾಕೊಳ್ತೀವಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್. ಈ ಥರ ಪಜಲ್ನ ಸಾಲ್ವ್ ಮಾಡ್ಕೊಳ್ತೀವಿ. ಹೀಗೆ ಹಾಕೊಳ್ತೀವಿ. ಸೊ ಇಲ್ಲಿ ಪ್ರೊಜೆಕ್ಷನನ್ನು ಕೂಡ ನಾವು ತೊಗೊಳ್ತೀವಿ. ಕೆಲವೊಂದು ಸಲ 2 ಪ್ರೊಜೆಕ್ಷನ್, ಕೆಲವೊಂದು ಸಲ 3 ಪ್ರೊಜೆಕ್ಷನ್, ಈ ಥರ ತೊಗೊಳ್ತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ P lives on an odd numbered floor but above 4th floor ಅಂತ ಕೊಟ್ಟಿದ್ದಾರೆ. ಆಡ್ ನಂಬರ್ ಅಂದರೆ 1, 3, 5, 7, 9 ಈ ಥರ ಆಡ್ ನಂಬರ್. P lives on an odd numbered floor. ಆಡ್ ನಂಬರ್ ಫ್ಲೋರಲ್ಲಿ P ವಾಸಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಬಟ್ ಅಬೋವ್ 4th ಫ್ಲೋರ್ ಅಂದರೆ 4ನೇ ಫ್ಲೋರ್ಗಿಂತ ಮೇಲೆ ಇರೋದು ಆಡ್ ಸಂಖ್ಯೆ ಎಷ್ಟು ಅಂದರೆ 5 ಮತ್ತು 7. ಸೊ ಬಟ್ ಅಬೋವ್ 4th ಫ್ಲೋರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಹಾಕೊಳ್ತೀವಿ ಅಂದರೆ 5th ನಂಬರ್ ಇರೋ ಕಡೆ ಇದು 1 ಪ್ರೊಜೆಕ್ಷನ್, ಇದು ಸೆಕೆಂಡ್ ಪ್ರೊಜೆಕ್ಷನ್. ಅವ್ರು ಏನು ಕೊಟ್ಟಿದ್ದಾರೆ, ಪಿ ಅನ್ನೋರು ಆಡ್ ನಂಬರ್ ಫ್ಲೋರ್ನಲ್ಲಿ ವಾಸಿಸ್ತಾರೆ ಬಟ್ 4ನೇ ಫ್ಲೋರ್ಗಿಂತ ಮೇಲ್ಗಡೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 5ನೇ ಫ್ಲೋರ್ ಮತ್ತು 7ನೇ ಫ್ಲೋರ್ ಈ ಥರ 2 ಪ್ರೊಜೆಕ್ಷನನ್ನು ಹಾಕೊಳ್ತೀವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ 3 persons live between P and U ಅಂತ ಕೊಟ್ಟಿದ್ದಾರೆ. 3 ಜನ ವಾಸಿಸ್ತಾರೆ P ಮತ್ತು Uನ ನಡುವೆ ಅಂತ ಕೊಟ್ಟಿದ್ದಾರೆ. 3 ಜನ ವಾಸಿಸ್ತಾರೆ ಅಂದಾಗ ಇಲ್ಲಿ ಮೇಲ್ಗಡೆ 3 ಪ್ಲೇಸ್ ಇಲ್ಲ. ಸೊ ಇಲ್ಲಿ ತೊಗೊಳ್ತೀವಿ. P ಮತ್ತು Uನ ನಡುವೆ 3 ಜನ. ಇನ್ನು ಕೂಡ 1, 2, 3 P ಮತ್ತು Uನ ನಡುವೆ 3 ಜನ. ಇಲ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಕೊಡ್ತಿದ್ದಾರೆ ಅಂದರೆ ನೋ ಒನ್ ಲಿವ್ಸ್ ಬಿಟ್ವೀನ್ R and U. ನೋ ಒನ್ ಲಿವ್ಸ್ ಬಿಟ್ವೀನ್ R and U. R ಮತ್ತು Uನ ನಡುವೆ ಬೇರೆ ಯಾರು ವಾಸಿಸೋದಿಲ್ಲ ಅಂದರೆ ಅವ್ರು ಮಾತಾಡ್ತಾರೆ. ನೋ ಒನ್ ಲಿವ್ಸ್ ಅಂದರೆ ಯಾರು ವಾಸಿಸೋದಿಲ್ಲ R ಮತ್ತು Uನ ನಡುವೆ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಇದ್ದಾಗ ಇಲ್ಲಿ ನಾವು ಆರ್ನ ಹಾಕ್ಕೊಳ್ತೀವಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ. ಸೊ ಇವಾಗ ಇಲ್ಲಿ ನೋಡಿ 2 ಪ್ರೊಜೆಕ್ಷನನ್ನು ತೊಗೊಳ್ಬೋದು. ಅವ್ರು ಏನು ಕೊಟ್ಟಿದ್ರು, R ಮತ್ತು Uನ ನಡುವೆ ಬೇರೆ ಯಾರೂ ವಾಸಿಸೋದಿಲ್ಲ ಅಂತ ಕೊಟ್ಟಿದ್ರು. ಸೊ ಇವಾಗ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆನೂ ಕೂಡ R ಬರ್ಬೋದು, ಮೇಲ್ಗಡೆನೂ ಕೂಡ R ಬರ್ಬೋದು. ಯಾಕಂದರೆ U ಮತ್ತು Rನ ನಡುವೆ ಬೇರೆ ಯಾರೂ ವಾಸಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಾವು ಕೆಳಗಡೆನೇ ತೊಗೊಳ್ಬೇಕಂತಿಲ್ಲ. ಇನ್ ಕೇಸ್ ಈ ಪ್ರೊಜೆಕ್ಷನ್ ಕೂಡ ರಾಂಗ್ ಆಗ್ಬೋದು. ಸೊ ಎದಕ್ಕಂದರೆ ಇಲ್ಲಿ R ಮತ್ತು Uನ ನಡುವೆ ಯಾರೂ ವಾಸಿಸೋದಿಲ್ಲ ಅಂದಾಗ ಅವ್ರು ಎಕ್ಸಾಕ್ಟ್ಲಿ R ಪೊಸಿಷನ್ ಕೆಳಗಡೆ ಅಥವಾ U ಪೊಸಿಷನ್ ಮೇಲೆ ಅಂತ ಈ ಥರ ಕೊಟ್ಟಿಲ್ಲ. ಸೊ ಇನ್ನೊಂದು ಪ್ರೊಜೆಕ್ಷನ್ ಏನು ಬರುತ್ತೆ ಅಂದರೆ, ಸೊ ಇನ್ನೊಂದು ಪ್ರೊಜೆಕ್ಷನ್ ಇದೇ ಥರ ಸೇಮ್ ಆಗಿ ತೊಗೊಳ್ತೀವಿ. ಇಲ್ಲಿ P ಅಂತ ತೊಗೊಂಡ್ಬಿಟ್ಟು ಇಲ್ಲಿ U ಅಂತ ತೊಗೊಳ್ತೀವಿ. ಒಂದು ಕಡೆ ಕೆಳಗಡೆ R ಅಂತ ತೊಗೊಂಡ್ರೆ ಇನ್ನೊಂದು ಕಡೆ ಮೇಲ್ಗಡೆ R ಅಂತ ತೊಗೊಳ್ತೀವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ T lives 2 floors above V ಅಂತ ಕೊಟ್ಟಿದ್ದಾರೆ. T lives 2 floors above V. ಇವಾಗ ನೋಡಿ ಇದರಲ್ಲಿ T lives 2 floors above V ಅಂತ ಅಂದರೆ ಸೊ ಇಲ್ಲಿ ಬರುತ್ತೆ. ಯಾಕಂದರೆ T lives 2 floors above V. ಗ್ಯಾಪ್ ಆಫ್ 1 ಯಾವತ್ತು ಅಬೋವ್ ಬಿಲೋ ಈ ಥರ ಏನಾದರೂ ಇತ್ತಂದರೆ ಗ್ಯಾಪ್ ಆಫ್ 1. T lives 2 floors above V ಅಂತ ಕೊಟ್ಟಿದ್ದಾರೆ. T ಅನ್ನೋದು ವಿನಗಿಂತ 2 ಫ್ಲೋರ್ ಮೇಲ್ಗಡೆ. ಸೊ ವಿನ ಮೇಲ್ಗಡೆ 1 ಫ್ಲೋರ್, ಸೆಕೆಂಡ್ ಫ್ಲೋರ್ ಈ ಥರ ಗ್ಯಾಪ್ ಆಫ್ 1 ಅಂತ ತೊಗೊಳ್ತೀವಿ. ಅಬೋವ್ ಮತ್ತು ಬಿಲೋ ಈ ಥರ ಏನಾಗುತ್ತೆ ಗ್ಯಾಪ್ ಆಫ್ 1. ಅವ್ರು 2 ಅಂತ ಕೊಟ್ಟಿದ್ರು, ಗ್ಯಾಪ್ ಆಫ್ 1 ಅಂತ ತೊಗೊಳ್ತೀವಿ.
ಸೊ ಇವಾಗ ಇಲ್ಲಿ ಎಲ್ಲಿ ಮತ್ತೆ ಬರುತ್ತೆ ಅಂದರೆ ಟಿ ಇಲ್ಲಿ ಬರುತ್ತೆ, ಯಾಕಂದರೆ ಟಿ ಲೀವ್ಸ್ 2 floors ಅಬೋವ್ ವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಕಡೆದು ತೊಗೊಳೋಕ್ಕಾಗೋದಿಲ್ಲ. ಸೊ ಇಲ್ಲಿ ಟಿ ಲೀವ್ಸ್ 2 floors ಅಬೋವ್ ವಿ ಅಂತಂದರೆ ಇಲ್ಲಿ ಬರೋದೇ ಇಲ್ಲ, ಯಾಕಂದರೆ ವಿನ ಇಲ್ಲಿ ಆಲ್ರೆಡಿ ಆರ್ ಇದೆ, ವಿನ ಇಲ್ಲಿ ಏನಾದ್ರು ತೊಗೊಂಡ್ರೆ ಟಿ ಇಲ್ಲಿ ತೊಗೊಳೋದಕ್ಕೆ ಬರೋಲ್ಲ. ಸೊ ಈ ಪ್ರೊಜೆಕ್ಷನ್ ಕ್ಯಾನ್ಸಲ್ ಆಗ್ತದೆ. ಸೊ ಇವಾಗ ನೆಕ್ಸ್ಟ್ ಸ್ಟೇಟ್ಮೆಂಟ್ 2 floors ಅಬೋವ್ ವಿ. ಹೂ ಅಂದರೆ ಸೆಕೆಂಡ್ ಸ್ಟೇಟ್ಮೆಂಟ್ ವಿಗೆ ರಿಲೇಟೆಡ್ ಆಗುತ್ತೆ. ಸೊ ನೋಡಿ ವಿನ ಪಕ್ಕದಲ್ಲಿ ಹೂ ಇರೋದ್ರಿಂದ ಟಿ ಲೀವ್ಸ್ 2 floors ಅಬೋವ್ ವಿ, ಈಗಿಂತ 2 floors ಮೇಲ್ಗಡೆ ಟಿ ವಾಸಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಹೂ ಅಂದರೆ ವಿಗೆ ಕರೆಕ್ಟಾಗಿ ಆಗುತ್ತೆ. ಹೂ ಲೀವ್ಸ್ ಜಸ್ಟ್ ಅಬೋವ್ ಎಸ್ ಇಸ್ ಫ್ಲೋರ್ ಅಂದರೆ ವಿ ಅನ್ನೋರು ಯಾವ ಎಸ್ನ ಜಸ್ಟ್ ಅಬೋವ್ ಫ್ಲೋರಲ್ಲಿ ವಾಸಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ಪ್ಲೇಸ್ ಇದೆ ನೋಡಿ, ವಿ ಅನ್ನೋರು ಎಸ್ನ ಅಬೋವ್ ವಾಸಿಸ್ತಾರೆ, ಬಟ್ ಇಲ್ಲಿ ಕೆಳಗಡೆ ಯು ಇರೋದ್ರಿಂದ ಇಲ್ಲಿ ಎಸ್ ತೊಗೊಳೋದಕ್ಕೆ ಬರಲ್ಲ. ಸೊ ಈ ಪ್ರೊಜೆಕ್ಷನನ್ನು ಕ್ಯಾನ್ಸಲ್ ಔಟ್ ಆಗುತ್ತೆ, ಯಾಕಂದರೆ ಅವ್ರು ಏನು ಕೊಟ್ಟಿದ್ದಾರೆ ವಿ ಹೂ ಲೀವ್ಸ್ ಜಸ್ಟ್ ಅಬೋವ್ ಎಸ್ ಇಸ್ ಫ್ಲೋರ್ಸ್. ಜಸ್ಟ್ ಅಬೋವ್ ಅಂದರೆ ಇಮಿಡಿಯೇಟ್ ಅಬೋವ್, ಹೂ ಲೀವ್ಸ್ ಜಸ್ಟ್ ಅಬೋವ್ ಅಂದರೆ ಇಮಿಡಿಯೇಟ್ ಅಬೋವ್ ಅಂತ ತಿಳ್ಕೊಬೇಕು. ಹೂ ಲೀವ್ಸ್ ಜಸ್ಟ್ ಅಬೋವ್ ಎಸ್ ಇಸ್ ಫ್ಲೋರ್ ಅಂತ. ಇವಾಗ ಇಲ್ಲಿ ಒಂದು ಪ್ಲೇಸ್ ಮಾತ್ರ ಗ್ಯಾಪ್ ಇರೋದು. ಈ ಎರಡು ಪ್ರೊಜೆಕ್ಷನ್ ಕೂಡ ಕ್ಯಾನ್ಸಲ್ ಔಟ್ ಆಗಿದೆ. ಸೊ ಒಂದು ಪ್ರೊಜೆಕ್ಷನ್ ಮಾತ್ರ ಕರೆಕ್ಟ್ ಆಯಿತು. ಒಂದು ಪ್ಲೇಸ್ ಈ ಥರ ಗ್ಯಾಪ್ ಕೊಟ್ಟಿದಾಗ ನಾವು ಎಲಿಮೆಂಟ್ನ ನೋಡ್ಕೊಂಡು ನೋಡಬೇಕು ಯಾವ ಎಲಿಮೆಂಟ್ ಬಗ್ಗೆ ಅವ್ರು ಕ್ಲೂ ಕೊಟ್ಟಿಲ್ಲ ಅಂತ. ಪಿ ಕ್ಯೂ ಆರ್ ಎಸ್ ಟಿ ಯು ಆ್ಯಂಡ್ ವಿ. ಇಲ್ಲಿ ಪಿ ತೊಗೊಂಡಿದ್ರೆ ಕ್ಯೂ ಒಂದು ಮಾತ್ರ ತೊಗೊಂಡಿರಲಿಲ್ಲ. ಕ್ಯೂ ಬಗ್ಗೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಕ್ಯೂ ಅಂತ ತೊಗೊಳ್ತೀವಿ. ಈ ಥರ ಇದನ್ನು ಸಾಲ್ವ್ ಮಾಡ್ಕೊಳ್ತೀವಿ. ಇದು ಪಜಲ್. So question 4 of the following 5 are alike in a certain way and hence they form a group. Who among the following does not belong to that group? ಅಂದರೆ 5 ಜನ ಏನು ಕೊಟ್ಟಿದ್ದಾರಲ್ಲ ಅದ್ರ ನಡುವೆ 4 ಜನ ಸೇಮ್ ಆಗಿದ್ದಾರೆ, ಯಾರು ಅದ್ರ ಈ ಗುಂಪಿಗೆ ಸೇರಿಲ್ಲ ಅಂತ ಅವ್ರು ಕೇಳಿದ್ದಾರೆ. ಕ್ಯೂ ಯು. ಸೊ ನೋಡಿ ಕ್ಯೂ ಈ ಥರ ಕೊಟ್ಟಾಗ ನೀವು ಅದನ್ನ ಯಾವ ಥರ ಸಾಲ್ವ್ ಮಾಡ್ಕೊಳ್ತೀರಿ ಅಂದರೆ 7ನೇ ಫ್ಲೋರಲ್ಲಿ ಆಡ್ ಸಂಖ್ಯೆನಲ್ಲಿ ಕ್ಯೂ ಇದೆ. ಯು ಕೂಡ ಒನ್ ನಂಬರ್ ಕೂಡ ಆಡ್ ನಂಬರ್. ಸೊ ಯು ಮತ್ತು ಕ್ಯೂ ಇವೆರಡು ಎರಡೂ ಬರಲ್ಲ, ಯಾಕಂದರೆ ಸೇಮ್ ಆಗಿದೆ. ಇದು 7th ಫ್ಲೋರಲ್ಲಿ ಇದ್ದರೆ ಫಸ್ಟ್ ಫ್ಲೋರಲ್ಲಿದೆ, ಆಡ್ ನಂಬರ್ ಸಂಖ್ಯೆನಲ್ಲಿ ವಾಸಿಸ್ತಿದ್ದಾರೆ. ಇವಾಗ ಟಿ ಮತ್ತು ಎಸ್ನ ನೋಡ್ತೀವಿ. ಟಿ ನೋಡಿ ಈವನ್ ನಂಬರಲ್ಲಿದೆ, ಎಸ್ ಆಡ್ ನಂಬರಲ್ಲಿದೆ, ಟಿ ಈವನ್ ನಂಬರಲ್ಲಿದೆ. ಸೊ ಟಿ ರೈಟ್ ಆನ್ಸರ್ ಆಗುತ್ತೆ. ಇನ್ನೊಂದು ಸಲ ಪಿ ಇದನ್ನು ಕೂಡ ನೋಡ್ಕೊಳ್ತೀವಿ, ಪಿ ಯಾವ ನಂಬರಲ್ಲಿದೆ ಅಂತ. ಪಿನೂ ಕೂಡ ಆಡ್ ನಂಬರ್ 5th ಫ್ಲೋರ್ನಲ್ಲಿ ಇದೆ. ಸೊ ಹಾಗಾಗಿ ಆನ್ಸರ್ ಟಿ. ಈ ಥರ ನೀವು ಇದನ್ನ ಸಾಲ್ವ್ ಮಾಡ್ಕೊಳ್ತೀರ. ನೆಕ್ಸ್ಟ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಕೆಳಗಡೆ ಇರೋ ಯಾವ ಸ್ಟೇಟ್ಮೆಂಟ್ ನಿಜವಾಗಿದೆ ಅಂತ ಕೊಟ್ಟಿದ್ದಾರೆ. ನೋ ಒನ್ ಲಿವ್ಸ್ ಬಿಲೋ ಕ್ಯೂ. ಕ್ಯೂನ ಕೆಳಗಡೆ ನೋಡಿ ಇಷ್ಟು ಜನ ವಾಸಿಸ್ತಾರೆ, ಸೊ ಅವರು ಯಾರೂ ವಾಸಿಸೋದಿಲ್ಲ ಅಂತ ಕೊಟ್ಟಿದ್ರು. ಸೊ ಇದು ಒಂದೇದು ರಾಂಗ್ ಆಗುತ್ತೆ. ವಿ ಲಿವ್ಸ್ ಬಿಲೋ ಯೂಸ್ ಫ್ಲೋರ್. ವಿ ಲಿವ್ಸ್ ಬಿಲೋ ಯೂಸ್ ಫ್ಲೋರ್. ಈಗ ನೋಡಿ ಯುನೇ ಲಾಸ್ಟ್ ಇದೆ. ಸೊ ವಿ ಲಿವ್ಸ್ ಬಿಲೋ ಅಂದರೆ ವಿ ಯುನ ಫ್ಲೋರ್ ಕೆಳಗಡೆ ವಾಸಿಸುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲ ವಿ ಅನ್ನೋದು ಯುನ ಮೇಲ್ಗಡೆ ವಾಸಿಸುತ್ತೆ. ಸೊ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್. ನೆಕ್ಸ್ಟ್ 2 floors ಗ್ಯಾಪ್ ಬಿಟ್ವೀನ್ ಯು ಆ್ಯಂಡ್ ವಿ. ನೋಡಿ ಯು ಮತ್ತು ವಿನ ನಡುವೆ 2 ಫ್ಲೋರ್ ಗ್ಯಾಪ್ ಇದೆ. 2 floors ಗ್ಯಾಪ್ ಬಿಟ್ವೀನ್ ಯು ಆ್ಯಂಡ್ ವಿ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇದೆರಡು ರಾಂಗ್. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹೌ ಮೆನಿ ಪರ್ಸನ್ ಲಿವ್ ಬಿಲೋ ವಿ. ವಿನ ಕೆಳಗಡೆ ಎಷ್ಟು ಜನ ವಾಸಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ವಿನ ಕೆಳಗಡೆ 3 ಜನ ವಾಸಿಸ್ತಾರೆ. ವಿನ ಕೆಳಗಡೆ ಎಸ್ ಆರ್ ಮತ್ತು ಯು 3 persons. 3 ಜನ ವಾಸಿಸ್ತಾರೆ ಅಂತ 3. ನೆಕ್ಸ್ಟ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಪೇರ್ ಆಫ್ ಪರ್ಸನ್ ಲಿವ್ ಆನ್ ಎನ್ ಈವನ್ ನಂಬರ್ಡ್ ಫ್ಲೋರ್ಸ್. ಅಂದರೆ ಇಲ್ಲಿ ಕೆಳಗಡೆ ಪೇರ್ ಆಫ್ ಪರ್ಸನ್ಸ್ ಕೊಟ್ಟಿದ್ದಾರೆಲ್ಲ ಕ್ಯೂ ವಿ ಆರ್ ಕ್ಯೂ ಟಿ ವಿ. ಸೊ ಇವರೆಲ್ಲ ಆರ್ ಮತ್ತು ಪಿನ ಕೊಟ್ಟಿದ್ದಾರೆ. ಸೊ ಇವರಲ್ಲಿ ಯಾರು ಈವನ್ ನಂಬರ್ಡ್ ಫ್ಲೋರ್ಸ್ ಅಂದರೆ 2, 4, 6 ಈ ಸಂಖ್ಯೆ ಇರುತ್ತಲ್ಲ, ಸೊ ಆ ಫ್ಲೋರಲ್ಲಿ ಯಾರು ವಾಸಿಸ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಕ್ಯೂ ವಿ ಮತ್ತು ಆರ್ ಕ್ಯೂ. ಕ್ಯೂ ಇಲ್ಲ, ಆಡ್ ನಂಬರಲ್ಲಿದೆ ಕ್ಯೂ ವಿ. ಆರ್ ಕ್ಯೂನನ್ನು ಇಲ್ಲ, ಇದು ಕೂಡ ಆಡ್ ನಂಬರ್ನಲ್ಲಿನೇ ವಾಸಿಸ್ತಿದ್ದಾರೆ. ನೆಕ್ಸ್ಟ್ ಟಿ ಮತ್ತು ವಿ, ಆರ್ ಮತ್ತು ಪಿ. ಆರ್ನು ಕೂಡ ಇದರಲ್ಲಿ ಆಡ್ ನಂಬರಲ್ಲಿ ಟಿ ಮತ್ತು ವಿ. ನೋಡಿ ಟಿ ಆರ್ನೇ ಅಂದರೆ ಈವನ್ ನಂಬರ್ ಸಂಖ್ಯೆಯಲ್ಲಿ ವಾಸಿಸ್ತಿದ್ದಾರೆ. ವಿನೂ ಕೂಡ 4 ಈವನ್ ನಂಬರ್ ಸಂಖ್ಯೆಯಲ್ಲಿ ವಾಸಿಸ್ತಿದ್ದಾರೆ. ಸೊ ಟಿ ಮತ್ತು ವಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಇಲ್ಲಿ 7 persons A, B, C, D, E, F, G are sitting around a circular table. ಈ ಥರ ಕೊಟ್ಟಿದಾಗ
ನೀವೇನು ಮಾಡ್ತೀರಾ ಅಂದರೆ ಈ ಥರ ಎರಡು ಡಯಾಗ್ರಾಮ್ನ ತೊಗೊಳ್ತೀರ. 1 2 3 4 5 6 7 ಇಲ್ಲೊಂದು ಡಯಾಗ್ರಾಮ್ನ ತೊಗೊಂಡ್ರಿ ಮತ್ತು ಇಲ್ಲೊಂದು ತೊಗೊಳ್ತೀರ. 1 2 3 4 5 6 7 ಈ ಥರ ತೊಗೊಳ್ತೀರ. ಇದು ಎರಡು ಪ್ರೊಜೆಕ್ಷನ್, ಇದು ಫಸ್ಟ್ ಪ್ರೊಜೆಕ್ಷನ್, ಇದು ಸೆಕೆಂಡ್ ಪ್ರೊಜೆಕ್ಷನ್. ಇಲ್ಲಿ 7 ಜನ ಕೂತಿದ್ದಾರೆ. ABCDEF and G ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್. ಸೊ ಇದನ್ನು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸೊ ರೌಂಡ್ ಆಗಿರೋ ಟೇಬಲಲ್ಲಿ 7 ಜನ ಕೂತಿದ್ದಾರೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ ಆರ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್. ಎಲ್ಲರೂ ಕೂಡ ಸೆಂಟರ್ ನಡುವೆ ಈ ಥರ ಡೈಗ್ರಾಮ್ ಈ ಥರ ರೌಂಡ್ ಇದೆ ಅಂದಾಗ ಸೆಂಟರ್ ಇಲ್ಲಿ ಫೇಸ್ ಒಳಗಡೆ ಡೈರೆಕ್ಷನಲ್ಲಿ ಸೆಂಟ್ರಲ್ಲಿ ಫೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಬಟ್ ನಾಟ್ ನೆಸೆಸರಿ ಇಂದ ಸೇವ್ ಮಾಡೋರು, ಅಂದರೆ ಅವ್ರು ಕೊಟ್ಟಿರೋ ಥರನೇ ನೀವು ಹಾಕೋ ಹಾಗಿಲ್ಲ. ಇದು ಸ್ಟೇಟ್ಮೆಂಟ್ ಇಲ್ಲಿ ನೋಡಿ ಓದ್ಕೊಂಡ್ಬಿಟ್ಟು ಅದ್ರ ಥರ ನೀವು ಸಾಲ್ವ್ ಮಾಡಬೇಕು ಅಂತ ಅರ್ಥ. F sits 2 places away from A ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಎ ಇದೆ, ನೆಕ್ಸ್ಟ್ ಇಲ್ಲೂ ಕೂಡ ಮತ್ತೆ ಈ ಬಗ್ಗೆ ಕ್ಲೂ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟಿಂದ ಇಲ್ಲಿ ನೋಡ್ಕೊಳ್ತೀವಿ. F sits 2 places away from A ಅಂದರೆ ಗ್ಯಾಪ್ ಆಫ್ 1. 2 places away from A ಅಂತ ಅಂದರೆ 2 places away ಅಂತಂದರೆ ಗ್ಯಾಪ್ ಆಫ್ 1. F ಮತ್ತು ಎನ ನಡುವೆ ಒಬ್ಬರು ಜನ ಒಂದು ಗ್ಯಾಪ್ ಇದೆ ಅಂತ ಅರ್ಥ. ಇಲ್ಲಿ ಎ ಅನ್ನೋದನ್ನು ಈ ಡೈರೆಕ್ಷನ್ ಇಲ್ಲಿ ಕೆಳಗಡೆ ಫಸ್ಟಿಂದ ಬರ್ಕೊಳ್ತೀವಿ. ಯಾವತ್ತಿದ್ರೂ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದಕ್ಕಂದರೆ ನೀವು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಒಬ್ಬರು ಗ್ಯಾಪ್ ಇದೆ. F sits 2 places away from A ಅಂತ ಕೊಟ್ಟಿದ್ರು. 2 places away ಅಂದರೆ ಗ್ಯಾಪ್ ಆಫ್ 1 ಅಂತ. ಸೊ ಒಂದು ಕಡೆ ಎಫ್ನ ಅಲ್ಲಿ ಹಾಕ್ಕೊಳ್ತೀವಿ, ಒಂದು ಇನ್ನೊಂದು ಡೈರೆಕ್ಷನಲ್ಲಿ ಎಫ್ನ ಈ ಸೈಡ್ ಬರ್ಕೊಳ್ತೀವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ C sits second to the left of B who does not sit near A and F. ಅಂದರೆ ಇಲ್ಲಿ ಹೂ ಅಂದರೆ ಅದ್ರ ಪಕ್ಕದಲ್ಲಿರೋ ಸ್ಟೇಟ್ಮೆಂಟ್ಗೆ ಕನೆಕ್ಟೆಡ್ ಆಗುತ್ತೆ ಅಂತ ನಾನು ಹೇಳಿದ್ದಲ್ಲ. ಸೊ ಇದ್ರ ಪ್ರಕಾರ C sits second to the left of B. ಇಲ್ಲಿ ನೋಡಿ B who does not sit near A and F. A ಮತ್ತು ಎಫ್ನ ನಿಯರ್ B ಕೂಡೋದಿಲ್ಲ ಅಂತ ಅರ್ಥ. ಸೊ ನೋಡಿ ಇವಾಗ ಈ ಥರ ಇದ್ದಾಗ ಇಲ್ಲಿ ನೀವು ಈ ಥರ ಡಯಾಗ್ರಾಮ್ ಇಲ್ಲಿ ಬರ್ಕೊಂಡ್ಬಿಟ್ಟಾದರೂ ಕಾಟ್ ಹೊಡ್ಕೊಳ್ಳಿ, ಇಲ್ಲಾಂದ್ರೆ ನೆನ್ಪಿಟ್ಕೊಳ್ಳಿ. ಆದಷ್ಟು ಬರ್ಕೊಂಡು ಕಾಟ್ ಹೊಡ್ಕೊಳ್ಳೋದಕ್ಕೆ ನೋಡಿ. ಯಾಕಂದರೆ ಇಲ್ಲಿ ಈ ಭಾಗದಲ್ಲಿ ಬಿ ಬರೋದಿಲ್ಲ, ಈ ಭಾಗದಲ್ಲೂ ಬಿ ಬರೋದಿಲ್ಲ. ಯಾಕಂದರೆ ಎ ಮತ್ತು ಎಫ್ನ ಪಕ್ಕದಲ್ಲಿ ಬಿ ಕೂಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಕೂಡ 2 ಪ್ಲೇಸಲ್ಲಿ ಬರೋದಿಲ್ಲ, ಇಲ್ಲಿನೂ ಬರೋದಿಲ್ಲ. ಬಂದರೆ ಈ 2 ಪ್ಲೇಸಲ್ಲಿ ಬಿ ಬರಬೇಕಷ್ಟೇ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ C sits second to the left of B, or who does not sit near A and F. G sits second to the right of D, who does not sit near C. More than one person sit between A E. ಇಲ್ಲಿ ನೋಡಿ more than one person sit between A and E ಅಂತ ಕೊಟ್ಟಿದ್ದಾರೆ. more than one person ಒಬ್ರಿಗಿಂತ ಜಾಸ್ತಿ ಜನ ಕೂತಿದ್ದಾರೆ A ಮತ್ತು E ನ ನಡುವೆ. ಏನಂದರೆ C sits second to the left of B. ಇವಾಗ B ಈ ಪ್ಲೇಸಲ್ಲಿ ಬರಲ್ಲ, B ಈ ಪ್ಲೇಸ್. C sits second to the left of B ಅಂತಂದರೆ ಬಿನ ಇಲ್ಲಿ ತಗೊಳ್ತೀವಿ. ಸೊ C sits second to the left of B. B ಏನಾದ್ರು ಎಫ್ನ ಪಕ್ಕದಲ್ಲೂ ಕೂಡ ಬಿ ಬರೋದಿಲ್ಲ, ಎನ ಪಕ್ಕದಲ್ಲೂ ಕೂಡ ಬಿ ಬರೋದಿಲ್ಲ ಅಂತ ಕೊಟ್ಟಿದ್ರು. ಸೊ ಬಿನ ಇಲ್ಲಿ ತಗೊಂಡ್ರೆ C sits second to the left ಅಂದರೆ ನೋಡಿ ಈ ಥರ ಒಳಗಡೆ ತೊಗೊಂಡಾಗ ಇಲ್ಲಿ ಲೆಫ್ಟ್ ಡೈರೆಕ್ಷನ್, ಇಲ್ಲಿ ರೈಟ್ ಡೈರೆಕ್ಷನ್. C sits second to the left of B. ಇಲ್ಲಿ ನೀವು ನೋಡಿದರೆ ಎನ ಈ ಪಕ್ಕದಲ್ಲಿನೂ ಬಿ ಬರೋದಿಲ್ಲ ಮತ್ತು ಎಫ್ನ ಪಕ್ಕದಲ್ಲಿನೂ ಕೂಡ ಬಿ ಬರೋದಿಲ್ಲ. ಸೊ ಬಿ ಏನಾದರೂ ಇಲ್ಲಿ ಕೂತಿದ್ರಿ. C sits second to the left of B. ಒಳಗಡೆ ಅಂದರೆ ಲೆಫ್ಟ್ ಡೈರೆಕ್ಷನ್ ಇಲ್ಲಿ. ಇಲ್ಲಿ ನಿಮ್ಮ ಕೈನ ಈ ಥರ ಇಟ್ಕೊಂಡ್ಬಿಟ್ಟು ನೋಡಿ. ಸೊ ಲೆಫ್ಟ್ ನೀವು ಕೂತಿರ್ತೀರ. ಸೊ ಈ ಥರ ಈ ಕಡೆ ಲೆಫ್ಟ್ ಡೈರೆಕ್ಷನ್, ಈ ಕಡೆ ರೈಟ್ ಡೈರೆಕ್ಷನ್ ಅಂತ ಈ ಥರ ನೋಡ್ಕೊಂಡ್ಬಿಟ್ಟು ಮಾಡಿ. ಬಿನ ಲೆಫ್ಟ್ ಡೈರೆಕ್ಷನಿಂದ C sits second to the left of B. ಬಿನ ಸೆಕೆಂಡ್ ಲೆಫ್ಟಲ್ಲಿ C ಕೂತಿದೆ ಅಂತ ಕೊಟ್ಟಿದ್ದಾರೆ. C sits second to the left of B. C sits second to the left of B. Who does not sit near A and F. G sits second to the right of D. Who does not sit near C. C ನ ಪಕ್ಕದಲ್ಲಿ D ಕೊಡೋದಿಲ್ಲ. ಸೊ ಇಲ್ಲಿ ನೋಡಿ C ನ ಪಕ್ಕದಲ್ಲಿ D ಕೊಡೋದಿಲ್ಲ. ನಿಮಗೆ ಕೊಟ್ಟಿದ್ದಾರೆ ಅಂದರೆ G sits second to the right of D.
ಇಲ್ಲಿ ಜಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ ಅಂದರೆ ಇಲ್ಲಿ ಎಲ್ಲರೂ ಸೆಂಟ್ರನ್ನ ಮಿಡಲ್ನ ಫೇಸ್ ಮಾಡ್ತಿರೋದ್ರಿಂದ ಸೊ ನಾವು ಏನಂದರೆ ಲೆಫ್ಟ್ ಡೈರೆಕ್ಷನಲ್ಲಿ ಮಾತ್ರ ಪ್ಲೇಸ್ ಕಾಲಿದೆ. ಇಲ್ಲಿ ಜಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಡಿನ ಸೆಕೆಂಡ್ ರೈಟಲ್ಲಿ ಆಲ್ರೆಡಿ ಸಿರೋದ್ರಿಂದ ಈ ಪ್ರೊಜೆಕ್ಷನ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಈ ಪೊಸಿಷನನ್ನು ನೋಡ್ಕೊಳ್ತೀವಿ, ಡಿನ ಸೆಕೆಂಡ್ ರೈಟಲ್ಲಿ ಜಿ ನೋಡಿ. ಸೊ ಇಲ್ಲಿ ಈ ಡೈರೆಕ್ಷನ್ ಲೆಫ್ಟ್ ಡೈರೆಕ್ಷನ್, ಈ ಡೈರೆಕ್ಷನ್ ರೈಟ್ ಡೈರೆಕ್ಷನ್. ಜಿನ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಜಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ ಅಂತ ಕೊಟ್ಟಿದ್ದಾರೆ. ಡಿನ ಸೆಕೆಂಡ್ ರೈಟಲ್ಲಿ ಜಿ ಕೂತಿದ್ದಾರೆ, ಬಟ್ ಡಿ ಸಿನ ಪಕ್ಕದಲ್ಲಿ ಕೂತಿಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿದೆ. ಜಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ, ಹೂ ಅಂದರೆ ಡಿಗೆ ಕನೆಕ್ಟ್ ಆಗುತ್ತೆ. ಹೂ ಡಸ್ ನಾಟ್ ಸಿಟ್ ನಿಯರ್ ಸಿ. ಸೊ ನೋಡಿ ಡಿ ಸಿನ ನಿಯರ್ ಕೂತಿಲ್ಲ. more than one person sit between A and E. More than one person sit between ಇಲ್ಲಿ ನೋಡಿ ಎ ಮತ್ತು ಇ ನ ನಡುವೆ ಇಲ್ಲಿ ಇಬ್ಬರು ಜನ ಇದ್ದಾರೆ, ಈ ಸೈಡ್ 3 ಜನ ಇದ್ದಾರೆ. ಸೊ ಮೋರ್ ದೆನ್ 1 ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಇ ಅಂದರೆ ಒಬ್ರಿಗಿಂತ ಜಾಸ್ತಿ ಜನ ಕೂತಿದ್ದಾರೆ ಎ ಮತ್ತು ಇ ನಡುವೆ ಅಂತ. ಸೊ ಇದು ಸೆಕೆಂಡ್ ಪ್ರೊಜೆಕ್ಷನ್ ಕರೆಕ್ಟ್ ಆಯಿತು. ಸೊ ಫಸ್ಟ್ ಪ್ರೊಜೆಕ್ಷನ್ ರಾಂಗ್ ಆಯಿತು. ಈ ಥರ 2 ಪ್ರೊಜೆಕ್ಷನನ್ನು ಹಾಕೊಂಡ್ಬಿಟ್ಟು ಇದನ್ನ ಸಾಲ್ವ್ ಮಾಡ್ಕೊಳ್ತೀವಿ. ಸೊ ಇದ್ರ ಬೇಸ್ಮೆಂಟ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಹೂ ಅಮಂಗ್ ದ ಫಾಲೋವಿಂಗ್ ಪರ್ಸನ್ ಈಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಬಿ. ಇಮಿಡಿಯೇಟ್ ನೇಬರ್ ಆಫ್ ಬಿ ಅಂದರೆ ಎಕ್ಸಾಕ್ಟ್ ಅದರ ಅಕ್ಕಪಕ್ಕದಲ್ಲಿ ಕೂತಿರೋರಂತ. ಇನೂ ಇದೆ ಮತ್ತು ಡಿನೂ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಅನ್ನೋದನ್ನು ನೋಡ್ಕೊಳ್ತೀವಿ. ಇಮಿಡಿಯೇಟ್ ನೇಬರ್ ಆಫ್ ಬಿ ಇ ಮತ್ತು ಡಿ ಎರಡಿದೆ. ಸೊ ಇಲ್ಲಿ ಡಿ ಆಪ್ಷನ್ ಇಲ್ಲ, ಈ ಆಪ್ಷನ್ ಮಾತ್ರ ಇರೋದ್ರಿಂದ ಆನ್ಸರ್ ಇ. ನೆಕ್ಸ್ಟ್ ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಜಿ ಆ್ಯಂಡ್ ಇ ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಇ ಅಂದರೆ ಎಷ್ಟು ಜನ ಕೂತಿದ್ದಾರೆ ಜಿ ಮತ್ತು ಇ ನ ನಡುವೆ ಅಂತ ಕೇಳಿದ್ದಾರೆ. ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಇ ಅಂತ ಅಂದರೆ ಇ ನ ರೈಟಿಂದ ಕೌಂಟ್ ಮಾಡಿದಾಗ ಇ ಮತ್ತು ಜಿ ನ ನಡುವೆ ಎಷ್ಟು ಜನ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೋಡಿ ಇವಾಗ ಇಲ್ಲಿ ಸೆಂಟರನ್ನು ಫೇಸ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ಕೆಳಗಡೆನ ಫೇಸ್ ಮಾಡ್ತಿದ್ದಾರೆ. ಇ ಮತ್ತು ಜಿನ ನಡುವೆ ಎಷ್ಟು ಜನ ಕೂತಿದ್ದಾರೆ, ಇಲ್ಲಿ ಇನ ರೈಟ್ದಿಂದ ಕೌಂಟ್ ಮಾಡಿದಾಗ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸೆಂಟರ್ನ ಫೇಸ್ ಮಾಡ್ತಿರೋದ್ರಿಂದ ಸೊ ಇವಾಗ ಈ ಸೌತ್ ಡೈರೆಕ್ಷನ್ ಈ ಕೆಳಗಡೆ ಫೇಸ್ ಮಾಡ್ತಿದ್ದಾರೆ. ಇ ಮತ್ತು ಜಿನ ನಡುವೆ ಎಷ್ಟು ಜನ ಕೂತಿದ್ದಾರೆ ರೈಟ್ ಡೈರೆಕ್ಷನಿಂದ ಕೌಂಟ್ ಮಾಡಿದಾಗ ಅಂತ ಕೂತಿದ್ದಾರೆ. ಸೊ ಇವಾಗ ಈ ಥರ ಸೌತ್ ಡೈರೆಕ್ಷನ್ ಕೆಳಗಡೆ ಫೇಸ್ ಮಾಡಬೇಕಾದ್ರೆ ಈ ಡೈರೆಕ್ಷನಲ್ಲಿ ಲೆಫ್ಟ್ ಬರುತ್ತೆ, ಈ ಡೈರೆಕ್ಷನಲ್ಲಿ ರೈಟ್ ಬರುತ್ತೆ. ಸೊ ಇಲ್ಲಿ ಲೆಫ್ಟ್ ಡೈರೆಕ್ಷನ್, ಇಲ್ಲಿ ರೈಟ್ ಡೈರೆಕ್ಷನ್. ಸೊ ಇವತ್ತು ಸೌತ್ ಫೇಸ್ ಮಾಡಬೇಕಾದ್ರೆ ಈ ಸೈಡ್ ರೈಟ್ ಡೈರೆಕ್ಷನ್, ಈ ಸೈಡ್ ಲೆಫ್ಟ್ ಡೈರೆಕ್ಷನ್. ಸೊ ಈನ ರೈಟ್ ಡೈರೆಕ್ಷನಿಂದ ಇ ಮತ್ತು ಜಿನ ನಡುವೆ ಎಷ್ಟು ಜನ ಕೂತಿದ್ದಾರೆ, ಈನ ರೈಟ್ ಡೈರೆಕ್ಷನ್ ಅಂದರೆ ರೈಟ್ ಡೈರೆಕ್ಷನ್ ಇಲ್ಲಿ ಬರುತ್ತೆ, ಲೆಫ್ಟ್ ಡೈರೆಕ್ಷನ್ ಇಲ್ಲಿ. ರೈಟ್ ಡೈರೆಕ್ಷನಿಂದ 3 ಜನ ಕೂತಿದ್ದಾರೆ ಇ ಮತ್ತು ಜಿನ ನಡುವೆ. ಸೊ ಆನ್ಸರ್ 3. ನೆಕ್ಸ್ಟ್ ಹೂ ಅಮಂಗ್ ದ ಫಾಲೋವಿಂಗ್ ಪರ್ಸನ್ ಸಿಟ್ಸ್ 4 ಟು ದ ರೈಟ್ ಆಫ್ ಜಿ. ಜಿನ ಹೂ ಅಮಂಗ್ ದ ಫಾಲೋವಿಂಗ್ ಪರ್ಸನ್ ಸಿಟ್ಸ್ 4 ಟು ದ ರೈಟ್ ಆಫ್ ಜಿ. ಜಿನ 4th ರೈಟಲ್ಲಿ ಯಾರು ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಜಿನ 4th ರೈಟಲ್ಲಿ. ಸೊ ಈ ಥರ ಇದ್ದಾಗ ರೈಟ್ ಡೈರೆಕ್ಷನ್ ಈ ಕಡೆ, ಇಲ್ಲಿ ಲೆಫ್ಟ್ ಡೈರೆಕ್ಷನ್ ರೈಟ್ ಡೈರೆಕ್ಷನ್. ಜಿನ 4 ಡೈರೆಕ್ಷನ್ 1 2 3 4. ಬಿ ಕೂತಿದ್ದಾರೆ ಜಿನ 4th ಡೈರೆಕ್ಷನ್ ರೈಟ್ ಡೈರೆಕ್ಷನಲ್ಲಿ ಬಿ ಕೂತಿದ್ದಾರೆ. ಸೊ ಆನ್ಸರ್ ಬಿ. ಸೊ ಇಲ್ಲಿ ಇವ್ರು ಆಪ್ಷನ್ಸ್ನ ಕೊಟ್ಟಿರ್ತಾರೆ, 5 ಆಪ್ಷನ್ಸ್ನ. ಸೊ ಅದನ್ನ ಟಿಕ್ ಮಾಡೋದು. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ಎಫ್ ವಿತ್ ರಿಸ್ಪೆಕ್ಟ್ ಟು ಡಿ ಅಂದರೆ ಎಫ್ನ ಪೊಸಿಷನ್ ಏನು ಡಿಯಿಂದ ಕೌಂಟ್ ಮಾಡಿದಾಗ ಅಂತ. ಇಲ್ಲಿ ನೋಡಿ 3rd ಟು ದ ಲೆಫ್ಟ್ ಈ ಥರ 5 ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಎಫ್ನ ಪೊಸಿಷನ್ ಏನು ಡಿಯಿಂದ ಕೌಂಟ್ ಮಾಡಿದಾಗ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಡಿಯಿಂದ ಕೌಂಟ್ ಮಾಡಿದಾಗ ಎಫ್ನ ಪೊಸಿಷನ್. ಸೊ ಇಲ್ಲಿ ರೈಟ್ ಡೈರೆಕ್ಷನಿಂದ 1 2 3 ರೈಟ್ ಡೈರೆಕ್ಷನಿಂದ 3. ಇಲ್ಲಿ ಲೆಫ್ಟ್ ಡೈರೆಕ್ಷನಿಂದ ನೋಡಿದರೆ 4th ಪ್ಲೇಸಲ್ಲಿ. ಸೊ ಅಲ್ಲಿ 4th ಟು ದ ಲೆಫ್ಟ್ ಈ ಥರ ಏನಾದರೂ ಕೊಟ್ಟಿದ್ದಾರಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಅವ್ರು 4th ಅಂತ ಏನು ಕೊಟ್ಟೇ ಇಲ್ಲ, ಕೊಟ್ಟಿರೋದು 3rd ಮಾತ್ರ ಕೊಟ್ಟಿದ್ದಾರೆ. ಸೊ ಈ ಥರ ಇದ್ದಾಗ ನಿಮ್ಗೆ ಕ್ಲಿಯರಾಗಿ ಗೊತ್ತಿದೆ 3rd ಟು ದ ರೈಟ್ ಅಂತ. ಯಾಕಂದರೆ ಲೆಫ್ಟ್ ಡೈರೆಕ್ಷನ್ ರೈಟ್ ಡೈರೆಕ್ಷನ್ ಅಂತ ಗೊತ್ತಾಗಿದಾಗ ಪ್ಲೇಸ್ ಎಣಿಸ್ಕೊಳ್ಳಿ. 4th ಅಂತ ಕೊಟ್ಟಿಲ್ಲ. ಡಿನ 4th ಭಾಗದಲ್ಲಿ ಲೆಫ್ಟ್ ಡೈರೆಕ್ಷನ್ ಇದೆ. ಸೊ 4th ಅನ್ನೋದು ಕೊಟ್ಟಿಲ್ಲ. ಸೊ ಅವಾಗ ನಾವು ರೈಟ್ ಡೈರೆಕ್ಷನ್ ನೋಡ್ತೀವಿ. ರೈಟ್ ಡೈರೆಕ್ಷನ್ ಡಿನ 3rd ರೈಟ್ ಡೈರೆಕ್ಷನಲ್ಲಿ ಎಫ್ ಪೊಸಿಷನ್ ಇದೆ. ಸೊ ಈ ಥರ ನೋಡಿಬಿಟ್ಟು ಟಿಕ್ ಮಾಡ್ಕೊಳ್ಳಿ. ಸೊ ನೋಡಿ 3rd ಟು ದ ರೈಟ್. ನೆಕ್ಸ್ಟ್ 4 ಆಫ್ ದ ಫಾಲೋವಿಂಗ್ ಆರ್ ಲೈಕ್ ಇನ್ ಅ ಸರ್ಟನ್ ವೇ and hence they form a group. Which one of the following does not belong to that group?
ಇದರಲ್ಲಿ ಯಾವುದು ಅಂದರೆ ಗುಂಪಿಗೆ ಸೇರಿದ್ದಲ್ಲ, ಎಲ್ಲನೂ ಕೂಡ ಸೇಮ್ ಆಗಿರುತ್ತೆ, ಒಂದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ನೋಡಿ ಎ ಸಿ ಮತ್ತು ಡಿ ಎಫ್, ಇಲ್ಲಿ ಎ ಮತ್ತು ಸಿನ ನಡುವೆ 2 ಜನ ಗ್ಯಾಪ್ ಇದ್ದಾರೆ. ಅದೇ ಡಿ ಮತ್ತು ಎಫ್ನ ನಡುವೆ ಕೂಡ 2 ಜನ ಗ್ಯಾಪ್, ಎ ಮತ್ತು ಸಿನ ನಡುವೆ 2 ಜನ ಗ್ಯಾಪ್ ಇದೆ, ಡಿ ಮತ್ತು ಎಫ್ನ ನಡುವೆ ಕೂಡ 2 ಜನರ ಗ್ಯಾಪ್ ಇದೆ. ಸೊ ನೆಕ್ಸ್ಟ್ ಆಪ್ಷನ್ಸ್ನ ನೋಡ್ತೀವಿ. ಇ ಮತ್ತು ಸಿ, ಆಮೇಲೆ ಜಿ ಮತ್ತು ಬಿ. ಇ ಮತ್ತು ಸಿನಲ್ಲಿ ಏನೂ ಗ್ಯಾಪ್ ಇಲ್ಲ. ಜಿ ಮತ್ತು ಬಿನ ನಡುವೆ ನೋಡಿ 2 ಜನ ಗ್ಯಾಪ್ ಇದ್ದಾರೆ, 2 ಜನ ಕೂತಿದ್ದಾರೆ. ಸೊ ಈ ಥರ ನೋಡ್ಕೊಳ್ತೀವಿ. ಸೊ ಈಗ ಆನ್ಸರ್ ಇ ಮತ್ತು ಸಿ ಬರುತ್ತೆ, ಇ ಮತ್ತು ಸಿ. ಯಾಕಂದ್ರೆ ಜಿ ಮತ್ತು ಬಿನ ನಡುವೆ 2 ಜನ ಗ್ಯಾಪ್ ಇದೆ. ನೆಕ್ಸ್ಟ್ ಇದನ್ನು ಕೂಡ ನೋಡ್ಕೊಳ್ಳಿ, ಎಫ್ ಮತ್ತು ಬಿನ ನೋಡಿ. ಆಲ್ರೆಡಿ ಆನ್ಸರ್ ಸಿಕ್ಕಿದ್ದಾರೆ, ಮತ್ತೆ ನೋಡ್ಬೇಕಂದ್ರೆ, ಬಟ್ ಅದನ್ನು ಕೂಡ ನಿಮ್ಮ ಕ್ಲಾರಿಫಿಕೇಷನ್ಗೆ ನೀವು ನೋಡ್ಕೊಳ್ಳಿ. ಸೊ ಎಫ್ ಮತ್ತು ಬಿ, ಎಫ್ ಮತ್ತು ಬಿನ ನಡುವೆ ನೋಡಿದಾಗೂ ಕೂಡ 2 ಜನ ಗ್ಯಾಪ್, ಈ ಡೈರೆಕ್ಷನ್ ನೋಡಿದ್ರೆ ನೋಡಿ ಇ ಮತ್ತು ಸಿ 2 ಜನ ಕೂತಿದ್ದಾರೆ ಎಫ್ ಮತ್ತು ಬಿನ ನಡುವೆ. ಹಾಗಾಗಿ ಇ ಮತ್ತು ಸಿ ಆನ್ಸರ್. ಸೊ ಇದೆಲ್ಲನೂ ಕೂಡ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ 2022ನಲ್ಲಿ ಕೇಳಿರೋದಾಗಿತ್ತು. ಸೊ ಇದು ಮಿನಿಮಮ್ ಇವಾಗ ನಾನು ಸಾಲ್ವ್ ಮಾಡಿದ್ದು 20 ಮಾರ್ಕ್ಸಿಂದು, ಯಾಕಂದರೆ 1 ಸ್ಟೇಟ್ಮೆಂಟ್ ಕೊಟ್ಟು 5 ಮಾರ್ಕ್ಸ್ ಇಲ್ಲ 4 ಮಾರ್ಕ್ಸ್, ಆಲ್ಮೋಸ್ಟ್ 5 ಕ್ವಶನ್ಸ್ನೇ ಕೇಳಿರ್ತಾರೆ. 1 ಪಜಲ್ ಆಗಿರ್ಬೋದು, 1 ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಟೋಟಲ್ 20 ಮಾರ್ಕ್ಸ್ರಿಂದ ಇದಾಗಿತ್ತು. ಇದು ಜಸ್ಟ್ ನಾನು ಅಂದರೆ ಮೇಜರ್ ಎಲಿಮೆಂಟ್ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಅಷ್ಟೇ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಿಸಲೇನಿಯಸ್ ಪಾರ್ಟ್ನ ಇದರಲ್ಲಿ ತಿಳಿಸ್ಕೊಟ್ಟಿಲ್ಲ. ಇದನ್ನು ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾತ್ರ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಏನಾದ್ರೂ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಆದಷ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಪ್ಡೇಟ್ ರಿಲೇಟೆಡ್ ಇದರಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.